ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 7th ಮತ್ತು 8th January 2022ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಸ್ಟೂಡೆಂಟ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಈ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ದೀರಾ, ಖಂಡಿತ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ನಮ್ಮ ಸೆಷನ್ ಅನ್ನು ನಾವು ಪ್ರಾರಂಭಿಸುವ. ಇದು ಕ್ವೆಶ್ಚನ್ಸ್ ಫಾರ್ ದ ಲಾಸ್ಟ್ ಸೆಷನ್. ಓಕೆ, ಒಪೆಕ್ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಗೆ ದ ರೈಟ್ ಆನ್ಸರ್ ಇಸ್ ವಿಯೆನ್ನಾ, ಆಸ್ಟ್ರಿಯಾ. ತುಂಗಾ ಮತ್ತು ಭದ್ರಾ ಸಂಗಮ ಯಾವ ಸ್ಥಳದಲ್ಲಿದೆ? ಇದು ಕೂಡ್ಲಿ, ಶಿವಮೊಗ್ಗದಲ್ಲಿರುವಂತಹ ಒಂದು ಸಣ್ಣ ಪಟ್ಟಣ. ಹಾಗೂ ಕಿನಾಳ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸೊ ದ ರೈಟ್ ಆನ್ಸರ್ ಇಸ್ ಕೊಪ್ಪಳ. ಸೊ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ಕಳೆದ ವಿಡಿಯೋದಲ್ಲಿ ಹಾಕಿದ್ದೇವೆ. ಸೊ ಇದನ್ನು ಯಾರೆಲ್ಲ ನೋಡಿಲ್ಲ ಕಳೆದ ವಿಡಿಯೋ, ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಿದರೆ ಖಂಡಿತವಾಗಿ ಯು ಕ್ಯಾನ್ ಕೋರಿಲೇಟ್ ದಿಸ್ ಕ್ವೆಶ್ಚನ್ಸ್. So let us start today's session. Who headed the committee set up by the Reserve Bank of India on restructuring of loans impacted by the COVID-19 pandemic during the first wave? ಮೊದಲ ತರಂಗದ ಸಮಯದಲ್ಲಿ ಕೋವಿಡ್-19 ಸಾಂಕ್ರಾಮಿಕದಿಂದ ಪ್ರಭಾವಿತವಾದ ಸಾಲಗಳ ಪುನರ್ರಚನೆಯ ಕುರಿತು RBI ಸ್ಥಾಪಿಸಿದ ಸಮಿತಿಯ ಮುಖ್ಯಸ್ಥರ ಹೆಸರೇನು ಅಂತ ಇದೆ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ KV ಕಾಮತ್. ಸೊ ಏನಿದು ರೀಸ್ಟ್ರಕ್ಚರಿಂಗ್ ಆಫ್ ದ ಬ್ಯಾಂಕ್ ಲೋನ್ಸ್ ಅಂತ ಹೇಳಿದರೆ, ಸೊ ದ ರೈಟ್ ಆನ್ಸರ್ ಈಸ್ ಡಾಕ್ಟರ್ KV ಕಾಮತ್. ಸೊ ಈಗ ಓಕೆ, RBI ಈ ಒಂದು ಬ್ಯಾಂಕ್ಗಳ ಒಂದು ರೀತಿಯ ಈ ಸಾಲಗಳ ಒಂದು ಪುನರ್ರಚನೆಯ ಕುರಿತಂತೆ ಆಗಸ್ಟ್ 2020 ಒಂದು ಸಮಿತಿಯನ್ನು ಅದು ನೇಮಕ ಮಾಡ್ತದೆ. ಓಕೆ, KV ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸ್ತದೆ. ಹಾಗೂ ಈ ಸಮಿತಿಯು ಬ್ಯಾಂಕ್ಗಳ ಒಂದು ಸಾಲಗಳ ಒಂದು ಮರುರಚನೆಗೆ ಸಂಬಂಧಿಸಿದಾಗಿ, ಕಾರಣ ಇಷ್ಟೇ, ಕೋವಿಡ್-19 ಪ್ಯಾಂಡಮಿಕ್ ಇಂದಾಗಿ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಗ್ರಾಹಕರ ಅಂದ್ರೆ ಸಾಲಗಾರರಿರ್ಬೋದು ಅಥವಾ ಬ್ಯಾಂಕ್ನ ಹೂಡಿಕೆದಾರರಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅದು ಇಂಪ್ಯಾಕ್ಟ್ ಆಗಿರುವ ಕಾರಣ ಈ ಒಂದು ಸಾಲಗಳ ಒಂದು ಮರುರಚನೆಗೆ ಸಂಬಂಧಿಸಿದ ಒಂದು ವಿಷಯದ ಬಗ್ಗೆ ಈ ಸಮಿತಿಯನ್ನು ರಚಿಸಲಾಯಿತು. ಸೊ ಯಾತಕ್ಕೋಸ್ಕರ ಲೋನ್ ರೀಸ್ಟ್ರಕ್ಚರಿಂಗ್ ಅನ್ನು ಮಾಡ್ತಾರೆ? ಸಾಲದ ಮರುರಚನೆಗೆ ಸಂಬಂಧಿಸಿದ ಈ ಅಂಶ ಅಥವಾ ಈ ಒಂದು ಕಾನ್ಸೆಪ್ಟ್ ಯಾತಕ್ಕೋಸ್ಕರ ಹೆಚ್ಚಾಗಿ ಬ್ಯಾಂಕ್ಗಳಲ್ಲಿ ಅಥವಾ RBI ಅದನ್ನು ಡಿಸೈನ್ ಮಾಡ್ತಿದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಯಾವುದೇ ಒಂದು ಸಂದರ್ಭದಲ್ಲಿ, ಈಗ ಕೋವಿಡ್-19 ಸಂದರ್ಭದಿಂದಾಗಿ ನಿಮ್ಗೆಲ್ಲ ಗೊತ್ತಿದೆ, ಸಾಲಗಾರರು ಅಂದ್ರೆ ಬ್ಯಾಂಕಿಂದ ಯಾರೆಲ್ಲ ಸಾಲ ಪಡ್ಕೊಂಡಿದ್ದಾರೆ, ಸ್ಪೆಷಲಿ ಅವರ ಆರ್ಥಿಕ ಹಿನ್ನೆಲೆ ತುಂಬಾನೇ ಸ್ತಬ್ಧಗೊಂಡಿರುವ ಕಾರಣ ಕೋವಿಡ್-19 ಇಂದಾಗಿ ಮರುಪಾವತಿಗೆ ಹೆಚ್ಚಿನವರು ಕಷ್ಟಪಡಬೇಕಾಗುವಂತಹ ಒಂದು ಸಂದರ್ಭ ಬಂತು, ಹೌದಾ ಅಲ್ವಾ? ಸೊ ಇದರಿಂದಾಗಿ ಕೇವಲ ಸಾಲಗಾರರಿಗೆ ಮಾತ್ರ ಅಲ್ಲ ಅಥವಾ ಬ್ಯಾಂಕಿನ ಗ್ರಾಹಕರಿಗೆ ಮಾತ್ರ ಅಲ್ಲ, ಬ್ಯಾಂಕಿಗೂ ಕೂಡ ಕೆಲವೆಲ್ಲ ಒಂದು ರೀತಿಯ ಒಂದು ಅಂದ್ರೆ ಯಾವುದೇ ಒಬ್ಬ ಸಾಲಗಾರ ಡಿಫಾಲ್ಟರ್ ಆಗುವಂತ ಸಂದರ್ಭದಲ್ಲಿ, ಅಂದ್ರೆ ಸಾಲದ ಮರುಪಾವತಿ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಷ್ಟು ಮಂದಿಗೆ ಕೊಟ್ಟಂತ ಸಾಲಗಳು ಅದು ನಾನ್ ಪರ್ಫಾರ್ಮಿಂಗ್ ಎಸೆಟ್ ಅಂತ ಹೇಳಿ ಅದು ಕನ್ವರ್ಟ್ ಆಗ್ತದೆ. ಸೊ ಹಾಗಾಗಿ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಹಾಗೂ ಸಾಲಗಾರರಿಗೆ ಒಂದಷ್ಟು ಸಮಯಾವಕಾಶ ಮತ್ತು ಒಂದು ಬ್ರೀದಿಂಗ್ ಸ್ಪೇಸ್ ಅನ್ನು ಕೊಡ್ಲಿಕ್ಕೆ ಈ ಲೋನ್ ರೀಸ್ಟ್ರಕ್ಚರಿಂಗ್ ಅನ್ನು ಮಾಡಿರ್ತಾರೆ. ಅಂದ್ರೆ ಬ್ಯಾಂಕ್ಗಳು ಈಗ ಆಲ್ರೆಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಮುಖ್ಯ ಕಾರಣ ಇಷ್ಟೇ, ಸಾಲಗಾರನು ಒಂದು ಆರ್ಥಿಕವಾಗಿರುವಂತಹ ಒಂದು ಸ್ತಬ್ಧತೆ ಅಥವಾ ಆರ್ಥಿಕವಾಗಿರುವಂತಹ ಸ್ಟ್ರೆಸ್ ಅನ್ನು ಹೊಂದುವಂತಹ ಸಂದರ್ಭದಲ್ಲಿ ಬ್ಯಾಂಕ್ಗಳು ಈ ರೀತಿ ತಮ್ಮ ಸಾಲಗಳ ಮರುರಚನೆಗೆ ಸಂಬಂಧಿಸಿದ ಒಂದು ವಿಧಾನವನ್ನು ಅನುಸರಿಸಬಹುದು. ಎರಡನೇದಾಗಿ, ದಿಸ್ ಇಸ್ ಡನ್ ಟು ಪ್ರಿವೆಂಟ್ ದ ಬಾರೋವರ್ ಬೀಯಿಂಗ್ ಡಿಕ್ಲೇರ್ಡ್ ಆಸ್ ಅ ಡಿಫಾಲ್ಟರ್. ಸೊ ಸಾಲಗಾರ ಡಿಫಾಲ್ಟರ್ ಅಂದ್ರೆ ಆಗುವಂತಹ ಒಂದು ಸಂದರ್ಭವನ್ನು ಕೂಡ ತಡೆ ಹಿಡಿಲಿಕ್ಕೆ, ಹಾಗೂ ಅವನು ತೆಗೆದುಕೊಂಡಿರುವಂತಹ ಲೋನ್ ಏನಿದೆ ಅದು ಬ್ಯಾಡ್ ಲೋನ್ ಅಥವಾ ನಾನ್ ಪರ್ಫಾರ್ಮಿಂಗ್ ಎಸೆಟ್ ಅಂತ ಹೇಳಿ, ಕಾರ್ಯನಿರ್ವಹಿಸದ ಸ್ವತ್ತು ಅಂತ ಹೇಳಿ ಅದು ಕನ್ವರ್ಟ್ ಆಗುವುದನ್ನು ತಡೆಗಟ್ಟಲಿಕ್ಕೆ ಈ ಒಂದು ಸಾಲ ಮರುರಚನೆಯನ್ನು ಅವರು ಇವೋಕ್ ಮಾಡ್ತಾರೆ. ಹಾಗೂ if the loan is classified as NPA, the bank stands to lose their profits as they have to make provision towards it by setting aside money. ಸೊ ಸಾಲಗಾರನಿಗೆ ಯಾವ ಈ ಬ್ಯಾಂಕಿನಲ್ಲಿ ತೆಗೆದುಕೊಂಡ ಸಾಲದ ಮರುಪಾವತಿಯನ್ನು ಮಾಡಲಿಕ್ಕೆ ಅವನು ಫೇಲ್ ಆಗ್ತಾನೆ ಅಥವಾ ಅವನಿಗೆ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬ್ಯಾಂಕಿಗೂ ಕೂಡ ಲಾಭದಾಯಕವಾದ ನಿಟ್ಟಿನಲ್ಲಿ ಬ್ಯಾಂಕ್ನ ಒಂದು ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿಕ್ಕೆ ಅದು ಕಷ್ಟ ಸಾಧ್ಯ ಆಗ್ತದೆ. ಸೊ ಈ ಎಲ್ಲ 3 ಸಂದರ್ಭಗಳಲ್ಲಿ ಸಾಲದ ಮರುರಚನೆಗೆ ಸಂಬಂಧಿಸಿದ ಒಂದು ಚಿಂತನೆಯನ್ನು ಅಥವಾ ಕಾನ್ಸೆಪ್ಟ್ ಅನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸೊ ಇದು ಈಗ ವೈಡ್ ಸ್ಪ್ರೆಡ್ ಆಗಿ ಕೋವಿಡ್-19 ಪ್ಯಾಂಡಮಿಕ್ ಎಲ್ಲರನ್ನು ಬಾಧಿಸಿರುವ ಕಾರಣ
ಬ್ಯಾಂಕಿಗೆ RBI ಈ ಒಂದು ರೀತಿಯ ಕಾನ್ಸೆಪ್ಟ್ ಅನ್ನು ಬ್ಯಾಂಕ್ಗಳಿಗೆ ಸಾಲ ಮರುರಚನೆಗೆ ಸಂಬಂಧಿಸಿದ ಈ ಕಾನ್ಸೆಪ್ಟ್ಗೆ ಅಥವಾ ಈ ವ್ಯವಸ್ಥೆಗೆ ಸಂಬಂಧವಾಗಿ KV ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಆಗಸ್ಟ್ 2020ರಲ್ಲಿ ಅದು ರಚಿಸಿದೆ. ಓಕೆ, ಸೊ ಯಾವ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಲೋನ್ ರಿಸ್ಟ್ರಕ್ಚರಿಂಗ್, ಒಂದು ಆಲ್ಟರಿಂಗ್ ದ ಟರ್ಮ್ ಆಫ್ ದ ಎಕ್ಸಿಸ್ಟಿಂಗ್ ಲೋನ್. ಸೊ ಸಾಲ ಎಷ್ಟು ಅವಧಿಗೆ ಅಂತ ಕೊಟ್ಟಿರ್ತಾರಲ್ಲ ಆ ಅವಧಿಯನ್ನು ಅಂದ್ರೆ ಆ ಒಂದು ಸ್ಪೇಸ್ ಕಷ್ಟ ಕಾಲಕ್ಕೆ ಸಂಬಂಧಿಸಿದಾಗ ಈಗ ಹೆಚ್ಚಿನ ಬ್ಯಾಂಕ್ಗಳು ಆಲ್ರೆಡಿ ಮಾಡಿವೆ, 6 ಮಂತ್ಗೆ ತಕ್ಕ ಹಾಗೆ ಪೋಸ್ಟ್ಪೋನ್ ಮಾಡಿದೆ ಸಾಲ ಮರುಪಾವತಿಯನ್ನು. ಸೊ ಈ ರೀತಿಯಾಗಿ ಆ ಎಕ್ಸಿಸ್ಟಿಂಗ್ ಲೋನ್ಗೆ ಸಂಬಂಧಿಸಿದಾಗೆ ಆ ಟರ್ಮ್ ಆಫ್ ಇಂಟ್ರೆಸ್ಟ್ ಅಥವಾ ಟರ್ಮ್ ಆಫ್ ಡ್ಯೂರೇಷನ್ ಏನಿದೆ ಅದನ್ನು ಬದಲಾವಣೆ ಮಾಡುವಂತ ಸಾಧ್ಯ ಇದೆ. ಟು ಮೇಕ್ ದಮ್ ಮೋರ್ ಫೇವರಬಲ್ ಟು ದ ಬಾರೋವರ್. ಸೊ ಸಾಲಗಾರನಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಕೊಟ್ಟು ಸಾಲದ ಮರುಪಾವತಿಗೆ ಒಂದು ಸಮಯಾವಕಾಶ ಕೊಡುವಂತ ಒಂದು ವ್ಯವಸ್ಥೆಗೂ ಕೂಡ ಲೋನ್ ಸ್ಟ್ರಕ್ಚರಿಂಗ್ ಅನ್ನು ಮಾಡಬಹುದು. ಇನ್ನು ಕೆಲವೊಂದು ಸಮಯದಲ್ಲಿ ಕಡಿಮೆ ಬಡ್ಡಿ ದರದಲ್ಲೂ ಕೂಡ ಮೇ ರಿಸ್ಟ್ರಕ್ಚರ್ ಲೋನ್ ಟು ರಿಸೀವ್ ಅ ಲೋವರ್ ಇಂಟ್ರೆಸ್ಟ್ ರೇಟ್ ಆರ್ ಮಂತ್ಲಿ ಪೇಮೆಂಟ್. ಸೊ ಕೆಲವು ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಪರ್ಸೆಂಟ್ ಕಡಿಮೆ ಬಡ್ಡಿ ದರದಲ್ಲಿ ಆ ಹಳೆ ಒಂದು ಲೋನಿಗೆ ಈ ಒಂದು ಬಡ್ಡಿ ದರವನ್ನು ಅನ್ವಯಿಸುವಂಥದ್ದು. ಸೊ ಬೇಸ್ಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ KV ಕಾಮತ್ ಕಮಿಟಿ, ಬ್ಯಾಂಕ್ಸ್ ರೀಸ್ಟ್ರಕ್ಚರ್ಡ್ ಲೋನ್ಸ್ ಫಾರ್ ಬಾರೋವರ್ಸ್ ಅಫೆಕ್ಟೆಡ್ ಬೈ COVID-19. ಸೊ ಇದೆಲ್ಲ ನಿಮಗೆ ಗೊತ್ತಿದೆ, ಹೆಚ್ಚಿನ ಬ್ಯಾಂಕ್ಗಳು ಲೋನ್ ರೀಸ್ಟ್ರಕ್ಚರಿಂಗ್ ಅಥವಾ ಸಾಲದ ಒಂದು ಮರುರಚನೆಯನ್ನು ಮಾಡ್ಕೊಂಡ್ಬಿಟ್ಟಿದೆ. ಕೆಲವು ಕಡೆ ಅವರಿಗೆ 6 ತಿಂಗಳು 1 ವರ್ಷದ ಈ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ. ಇನ್ನು ಕೆಲವು ಕಡೆ ಅಲ್ಪ ಪ್ರಮಾಣದ ಒಂದು ಬಡ್ಡಿ ದರದ ಕುಸಿತವನ್ನು ಕೂಡ ಕೆಲವು ಬ್ಯಾಂಕ್ಗಳು ಮಾಡಿಬಿಟ್ಟಿದೆ. ಸೊ ಈ ಪ್ರಶ್ನೆಗಳನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಈಗ ಮೊದಲನೇ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಈಗ ಥರ್ಡ್ ವೇವ್, ಈ ಹೊಸ ವೇರಿಯಂಟ್ ಏನಿದೆ ಕೋವಿಡ್ ವೈರಸ್ ಇದು, ಅದ್ರ ಹೊಸ ರೂಪಾಂತರಿಯಾಗಿರುವಂತ ಒಮಿಕ್ರಾನ್ ಏನಿದೆ ಅದು ತುಂಬಾ ಒಂದು ರೀತಿಯ ಥರ್ಡ್ ವೇವ್ಗೆ ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಹೆಚ್ಚಿನವರು ಈಗ ಇದಕ್ಕೆ ಒಳಗಾಗ್ತಾ ಇದ್ದಾರೆ ಈ ಒಂದು ಒಮಿಕ್ರಾನ್ ಬಾಧೆಗೆ. ಸೊ ಇದರಿಂದಾಗಿ ಪುನಃ ಒಂದು ರೀತಿಯ ರಿಸ್ಕ್ ಈ ಬ್ಯಾಂಕ್ಗಳಿಗೆ ಮತ್ತು ಗ್ರಾಹಕರಿಗೆ ಮತ್ತು ಸಾಲಗಾರರಿಗೆ ಉಂಟಾಗಬಹುದು. ಸೊ ದ ಥರ್ಡ್ ವೇವ್ ಕುಡ್ ರಿವೈವ್ ದ ಡಿಮಾಂಡ್ ಫಾರ್ ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ಸ್ ಇನ್ಕ್ಲೂಡಿಂಗ್ ದ ಲೋನ್ಸ್ ದಟ್ ವರ್ ಆಲ್ರೆಡಿ ರೀಸ್ಟ್ರಕ್ಚರ್ಡ್. ಸೊ ಹಿಂದಿನ ಪ್ರಥಮ ಅಲೆ ಬಂದಂತ ಸಂದರ್ಭದಲ್ಲಿ ಏನು ಸಾಲದ ಒಂದು ಮರುರಚನೆಗೆ ಸಂಬಂಧಿಸಿದಾಗೆ ಈ ಒಂದು ಸಮಿತಿಯ ಒಂದು ಶಿಫಾರಸಿನ ಆಧಾರದ ಮೇಲೆ ಹೆಚ್ಚಿನ ಬ್ಯಾಂಕ್ಗಳು ಆ ಪರಿಸ್ಥಿತಿಯನ್ನು ಅವಲೋಕಿಸಿ ಆ ಪ್ರಕ್ರಿಯೆಯನ್ನು ಏನು ಮಾಡಿದೆ, ಈಗ ಮೂರನೇ ಅಲೆ ಬಂದಂತ ಸಂದರ್ಭದಲ್ಲೂ ಕೂಡ ಪುನೊಮ್ಮೆ ಈ ಒಂದು ರೀಸ್ಟ್ರಕ್ಚರಿಂಗ್ ಆಫ್ ಲೋನ್ಸ್ ಅಥವಾ ಸಾಲಗಳ ಒಂದು ರೀತಿಯ ಮರುರಚನೆಗೆ ಒಂದು ಅವಕಾಶ ಬರಬಹುದು. ಹಾಗೂ ಇದು ಒಂದು ವೇಳೆ ಆದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಥವಾ ಬ್ಯಾಂಕಿಂಗ್ ವಲಯಕ್ಕೆ ತುಂಬಾನೇ ಒಂದು ರೀತಿಯ ಆರ್ಥಿಕವಾಗಿರುವಂತಹ ಒಂದು ಸ್ಟ್ರೆಸ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತ ಮಾಹಿತಿ. ಈಗ ಎರಡನೇ ಪ್ರಶ್ನೆ ನೋಡಿ. The treaty on the non-proliferation of nuclear weapons was opened for signing in which year? ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದವನ್ನು ಯಾವ ವರ್ಷದಲ್ಲಿ ಸಹಿ ಮಾಡಲು ತೆರೆಯಲಾಯಿತು? ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ 1968. So the right answer is 1968, 1968. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಈ ಟ್ರೀಟಿ ಆನ್ ದ ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣ ರಹಿತ ಒಪ್ಪಂದಕ್ಕೆ ಸಂಬಂಧಿಸಿದ ಈ ವಿಷಯವನ್ನು ನಾವು ಸರಿಯಾಗಿ ಅವಲೋಕಿಸು. ಸೊ ಏನಿದು ಒಪ್ಪಂದ? ಸೊ ಬೇಸಿಕಲಿ ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ಇಲ್ಲಿ ದೇಶಗಳು ಪರಮಾಣು ಶಸ್ತ್ರಾಸ್ತ್ರ ಅಥವಾ ಪರಮಾಣು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಬಳಕೆಯನ್ನು ತಡೆಯಲು ಈ ಒಂದು ರೀತಿಯ ಅಂತಾರಾಷ್ಟ್ರೀಯ ಒಪ್ಪಂದವನ್ನು ಮಾಡಿದ್ದಾರೆ. ಓಕೆ, ಇದರ ಉದ್ದೇಶ ಇಷ್ಟೇ. It aims to promote cooperation in peaceful uses of nuclear energy and to further the goal of achieving nuclear disarmament and general and complete disarmament. ಅಂದ್ರೆ ಈ ಪರಮಾಣು ಶಕ್ತಿಯ ಒಂದು ಸಕಾರಾತ್ಮಕವಾದ ಹಾಗೂ ಶಾಂತಿಯುತವಾದ ಬಳಕೆಯನ್ನು ಮಾಡಬೇಕೇ ಹೊರತು ಇದಕ್ಕೆ ಸಂಬಂಧಿಸಿದಾಗೆ ಯಾವುದೇ ರೀತಿಯ ನಕಾರಾತ್ಮಕವಾಗಿರುವಂತ ಅಂದ್ರೆ ಡಿಸ್ಅಡ್ವಾಂಟೇಜ್ ಆಗುವ ರೀತಿಯ ಒಂದು ಪ್ರಾಮುಖ್ಯ ಅಥವಾ ಉಪಯುಕ್ತತೆಯನ್ನು ಮಾಡದೇ ಇರುವ ಹಾಗೆ ಇದು ಉದ್ದೇಶವನ್ನು ಹೊಂದಿದೆ. ಹಾಗೂ ಈ ಒಪ್ಪಂದಕ್ಕೆ ಸಹಿ 1968ಕ್ಕೆ ಮಾಡಲಾಯಿತು ಹಾಗೂ ಇದು 1970ರಿಂದ ಇದು ಜಾರಿಗೆ ಬಂತು. ಯಾವುದು ಈ ಒಂದು ಒಪ್ಪಂದ? ಯಾವ ಒಪ್ಪಂದ ಹೇಳಿ? ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣ ರಹಿತ ಒಪ್ಪಂದ. ಈಗ ಪ್ರಸಕ್ತವಾಗಿ ಈ ಒಂದು ಟ್ರೀಟಿ ಆನ್ ದ ನಾನ್ ಪ್ರೊಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಿಸಿದ ಈ ಒಪ್ಪಂದದಲ್ಲಿ 190 ದೇಶಗಳು ಸಹಿ ಹಾಕಿಕೊಂಡಿವೆ. ಓಕೆ, 190 ಮೆಂಬರ್ ಸ್ಟೇಟ್ಸ್ ಇದ್ದಾವೆ. ಈಗ ಭಾರತದ ಒಂದು
ರೋಲ್ ಹೇಗೆ ಈ NPTಗೆ ಸಂಬಂಧಿಸಿದ ಹಾಗೆ, ನಾನ್ ಪ್ರಾಲಿಫರೇಷನ್ ಟ್ರೀಟಿಗೆ ಸಂಬಂಧಿಸಿದ ಹಾಗೆ, ನಾನ್ ಪ್ರಾಲಿಫರೇಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಈ ಒಂದು ಒಪ್ಪಂದಕ್ಕೆ ಸಂಬಂಧಿಸಿದ ಹಾಗೆ ನೋಡಿ 1968 ಅಲ್ಲಿ 1968ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದಂತ ಸಂದರ್ಭ ಹಾಗೂ ಹೆಚ್ಚಿನ ದೇಶಗಳಿಗೆ ಈ ಒಪ್ಪಂದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಂತ ಸಂದರ್ಭದಲ್ಲಿ ಭಾರತ ಅದರಲ್ಲಿ ಸೇರಿಲ್ಲ. ಬಟ್ USA, ರಷ್ಯಾ, UK, ಫ್ರಾನ್ಸ್ ಮತ್ತು ಚೈನಾ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ NPT ಅಂತ ಹೇಳಿದ್ರೆ ಹೇಗೆ ಹೇಳಿ, ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣ ರಹಿತ ಒಪ್ಪಂದ ಅಂತ ಹೇಳುವಂಥದ್ದು. ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಇರಲಿ ಅಥವಾ ಅದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನವನ್ನು ವಿಶಿಷ್ಟ ರೀತಿಯಲ್ಲಿ ಅದಕ್ಕೆ ಬಳಕೆ ಮಾಡುವುದನ್ನು ತಡೆಗಟ್ಟುವಂತ ಒಂದು ಒಪ್ಪಂದ. ಆದ್ರೆ ಈ ಒಪ್ಪಂದವನ್ನು ಸಹಿ ಹಾಕಿದಂತ ಸಂದರ್ಭದಲ್ಲಿ ಆಲ್ರೆಡಿ 5 ದೇಶಗಳು ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಆಲ್ರೆಡಿ ಹೊಂದಿಕೊಂಡಿತ್ತು. ಸೊ ಈ ಒಪ್ಪಂದದನ್ವಯ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಷ್ಟು 5 ದೇಶಗಳನ್ನು ಪರಮಾಣು ಹೊಂದಿರುವಂತಹ ದೇಶಗಳು ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ದ ಟ್ರೀಟಿ ಲೆಟ್ ದೋಸ್ ಸ್ಟೇಟ್ಸ್ ಟು ಹೋಲ್ಡ್ ನ್ಯೂಕ್ಲಿಯರ್ ವೆಪನ್ಸ್ ಅಂಡ್ ಡಿಫೈನ್ ದಮ್ ಆಸ್ ನ್ಯೂಕ್ಲಿಯರ್ ಸ್ಟೇಟ್ಸ್. ತುಂಬಾ ವ್ಯತಿರಿಕ್ತವಾಗಿದೆ ಇದರ ಒಂದು ಹಿನ್ನೆಲೆ ನೀವು ಗಮನಿಸಿದ್ರೆ. ಸೊ NPT ಅನ್ನು ಸೈನ್ ಮಾಡಿದಂತ ಸಂದರ್ಭದಲ್ಲಿ ಆಲ್ರೆಡಿ 5 ದೇಶಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಂತ ಸಂದರ್ಭದಲ್ಲಿ ಆ ದೇಶಗಳು ಆಲ್ರೆಡಿ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಿಕೊಂಡಿತ್ತು. ಸೊ ಹಾಗಾಗಿ ಈ 5 ದೇಶಗಳಿಗೆ ಒಂದು ವಿಶೇಷ ಹೆಸರು ಕೊಡ್ತಾರೆ. ಏನಂತ ಹೇಳಿದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ದೇಶಗಳು, ನ್ಯೂಕ್ಲಿಯರ್ ಸ್ಟೇಟ್ಸ್ ಅಂತ ಹೇಳುವಂತಹ ಒಂದು ಡೆಸಿಗ್ನೇಷನ್ ಅನ್ನು ಈ 5 ದೇಶಗಳಿಗೆ ಕೊಡ್ತಾರೆ. ಒಂದು ಲೆಕ್ಕದಲ್ಲಿ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಇತರ ದೇಶಗಳು ಇನ್ನು ಮುಂದೆ NPT ಅಥವಾ ಯಾವುದೇ ರೀತಿಯ ಪರಮಾಣು ಶಸ್ತ್ರಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ವ್ಯವಸ್ಥೆಗೆ ಅವರು ಒಳಪಡುವ ಹಾಗೆ ಇಲ್ಲ. ಇವರು ಪಡ್ಕೊಂಡಿದ್ದಾರೆ, ಈಗ ಅವರಲ್ಲಿ ಇದೆ. ಸೊ ದಟ್ ಈಸ್ ಹೌ ಇಟ್ ಈಸ್ ಬೀನ್ ಡಿಫ್ರೆನ್ಶಿಯೇಟೆಡ್. ಅದಕ್ಕೋಸ್ಕರ ಭಾರತ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ NPT ಅನ್ನು ಯಾವಾಗಲೂ ಒಂದು ರೀತಿ ಡಿಸ್ಕ್ರಿಮಿನೇಟರಿ, ತಾರತಮ್ಯ ಒಳಗಿದಂತ ಒಂದು ಒಪ್ಪಂದ ಅಥವಾ ನೀತಿ ಅಂತ ಹೇಳಿ ಅದಕ್ಕೆ ಇನ್ನೂ ಕೂಡ ಅದಕ್ಕೆ ಅದು ಸಹಿ ಹಾಕೊಂಡಿಲ್ಲ. ಸೊ ಭಾರತ ಇನ್ನೂ ಕೂಡ ಈ NPT ಒಪ್ಪಂದಕ್ಕೆ ಅಥವಾ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಆಫ್ ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಿಸಿದ ಈ ಒಪ್ಪಂದಕ್ಕೆ ಇನ್ನೂ ಕೂಡ ಸಹಿ ಹಾಕಿಲ್ಲ. ಅದರ ಜೊತೆಯಲ್ಲಿ ಪಾಕಿಸ್ತಾನ್, ಇಸ್ರೇಲ್, ಉತ್ತರ ಕೊರಿಯಾ ಮತ್ತು ಸೌತ್ ಸುಡಾನ್ ಆರ್ ದ ಅದರ್ ಕಂಟ್ರೀಸ್ ವಿಚ್ ಹ್ಯಾವ್ ಸ್ಟಿಲ್ ನಾಟ್ ಸೈನ್ಡ್ ದ NPT. ಇದು ಇಂಡೈರೆಕ್ಟ್ ಆಗಿ ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ದೀಸ್ ಕಂಟ್ರೀಸ್ ಆರ್ ಆಲ್ಸೋ ಪೊಸೆಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಹೇಳುವುದನ್ನು ಇದು ಇಂಡೈರೆಕ್ಟ್ ಆಗಿ ಸೂಚಿಸುವಂಥದ್ದು. ಯಾಕಂದ್ರೆ ಇದು NPTಗೆ ಸೈನ್ ಹಾಕುವಾಗ ದಿಸ್ ಡಸಂಟ್ ಲೆಟ್ ಎನಿ ಅದರ್ ಕಂಟ್ರೀಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ನ್ಯೂಕ್ಲಿಯರ್ ವೆಪನ್ಸ್ ಆರ್ ವಿಚ್ ಪೊಸೆಸಸ್ ನ್ಯೂಕ್ಲಿಯರ್ ವೆಪನ್ಸ್. ಸೊ ಹಾಗಾಗಿ ಈ ದೇಶಗಳು ಇನ್ನೂ ಕೂಡ ಸೈನ್ ಹಾಕಿಲ್ಲ. ಓನ್ಲಿ 9 ಕಂಟ್ರೀಸ್ ಪೊಸೆಸ್ ನ್ಯೂಕ್ಲಿಯರ್ ವೆಪನ್ಸ್. ಇಲ್ಲಿವರೆಗೆ ನಮ್ಮ ಇಡೀ ವಿಶ್ವದಲ್ಲಿ 9 ದೇಶಗಳ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳು ಇವೆ ಅಂತ ಹೇಳಿ ಅಧಿಕೃತವಾದ 5 ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ಆಗ್ಲೇ ಹೇಳಿದಾಗೆ USA, ರಷ್ಯಾ, UK, ಫ್ರಾನ್ಸ್ ಮತ್ತು ಚೈನಾ NPT ಸಿಗ್ನಿಟರೀಸ್ ಅಂತ ಅನ್ಕೊಳ್ಳುವಾಗ್ಲೇ ಈ 5 ದೇಶಗಳಿಗೆ ಈ ಶಸ್ತ್ರಾಸ್ತ್ರಗಳು ತಮ್ಮ ಬಳಿ ಇವೆ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದಾರೆ. ಆದರೆ 4 ಅದರ್ ಸ್ಟೇಟ್ಸ್ ಆರ್ ನೋನ್ ಆರ್ ಬಿಲೀವ್ ಟು ಪೊಸೆಸ್ ನ್ಯೂಕ್ಲಿಯರ್ ವೆಪನ್ಸ್. 4 ಇತರ ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಂದ್ರೆ ಅಧಿಕೃತವಾಗಿ ಅವರು ಘೋಷಣೆ ಮಾಡಿಲ್ಲ, ಬಟ್ ಇಟ್ ಈಸ್ ಬಿಲೀವ್, ದ ಹೋಲ್ ವರ್ಲ್ಡ್ ನೋಸ್ ದಟ್ ದೀಸ್ ಆರ್ ದ ಅದರ್ ಕಂಟ್ರೀಸ್ ದಟ್ ಆಲ್ಸೋ ಪೊಸೆಸ್ ನ್ಯೂಕ್ಲಿಯರ್ ವೆಪನ್ಸ್ ಅಂಡ್ ಹ್ಯಾವ್ ನಾಟ್ ಸೈನ್ಡ್ ದ NPT. ಅದರಲ್ಲಿ ಇಂಡಿಯಾ, ಪಾಕಿಸ್ತಾನ್, ಇಸ್ರೇಲ್ ಅಂಡ್ ಸೌತ್ ಕೊರಿಯಾ ವಿಚ್ ಆರ್ ನಾಟ್ ಸಿಗ್ನಿಟರೀಸ್ ಟು ದ NPT. ಸೊ ಭಾರತ, ಪಾಕಿಸ್ತಾನ್, ಇಸ್ರೇಲ್, ನಾರ್ತ್ ಕೊರಿಯಾ ಇನ್ನೂ ಕೂಡ ಈ ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣ ರಹಿತ ಒಪ್ಪಂದಕ್ಕೆ ಅದು ಸಹಿ ಹಾಕಿಲ್ಲ. ಐ ಹೋಪ್ ಸೊ ಇಟ್ ಇಸ್ ಕ್ಲಿಯರ್. ಸೊ ಇದು ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿ ಬಂತು ಅಂತ ಹೇಳಿದ್ರೆ, 5 ಪರಮಾಣು ಶಸ್ತ್ರಾಸ್ತ್ರ ಅಧಿಕೃತವಾಗಿ ಹೊಂದಿರುವಂತಹ ದೇಶಗಳಾದಂತಹ ಚೈನಾ, ರಷ್ಯಾ, US, UK ಮತ್ತು ಫ್ರಾನ್ಸ್ ಏನು ಒಂದು ಇತ್ತೀಚೆಗೆ ಒಂದು ಪ್ಲೆಡ್ಜ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಪರಮಾಣು ಶಸ್ತ್ರಾಸ್ತ್ರಗಳು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಪರಮಾಣು ಯುದ್ಧಗಳು ನಡೆಯದಂತ ರೀತಿಯಲ್ಲಿ ನಾವು ನೋಡ್ಕೊಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಪ್ಲೆಡ್ಜ್ ಅನ್ನು ತೆಗೆದುಕೊಂಡಿದ್ದಾರೆ. 1970ರಿಂದ ಏನು ಇದು NPT ಟ್ರೀಟಿ ಜಾರಿಯಲ್ಲಿ ಬಂತು, ಪ್ರತಿ ವರ್ಷ ಅದರದೊಂದು ರಿವ್ಯೂ ಅನ್ನು ಮಾಡ್ಕೊಂಡು ಬರ್ತಾರೆ, ಅದರ ಒಂದು ಪರಿಶೀಲನೆ ಮಾಡ್ಕೊಂಡು ಬರ್ತಾರೆ. ಲಾಸ್ಟ್ ವರ್ಷ ಅದನ್ನು ಮಾಡ್ಕೊಂಡಿಲ್ಲ. ಸೊ ಈ ವರ್ಷ ಅಂದ್ರೆ ಜನವರಿ 3, 2022ರಂದು ಈ ಒಂದು ಪರಮಾಣು ಹೊಂದಿರುವಂತಹ ದೇಶಗಳು ಮಾಡಿಕೊಂಡು ಇದನ್ನು ನಾವು ಯಾವುದೇ ರೀತಿಯ ಪರಮಾಣು ಯುದ್ಧಗಳಲ್ಲಿ ನಾವು ಇದನ್ನು ಭಾಗಿಯಾಗುವುದಿಲ್ಲ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಒಂದು ಪ್ಲೆಡ್ಜ್ ಅನ್ನು ಅವರು ತಗೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ.
ಮೂರನೇ ಪ್ರಶ್ನೆ ನೋಡಿ, ವಾಟ್ ಈಸ್ ಅ ಟಾರ್ಗೆಟ್ ಇಂಡಿಯಾ ಏಮ್ಸ್ ಟು ಅಚೀವ್ ಬೈ 2030 ಥ್ರೂ ರಿನ್ಯೂಬಲ್ ಎನರ್ಜಿ? ನವೀಕರಿಸಬಹುದಾದ ಇಂಧನದ ಮೂಲಕ 2030ರ ವೇಳೆಗೆ ಭಾರತದ ಎಷ್ಟು ಶಕ್ತಿ ಉತ್ಪಾದಿಸುವ ಗುರಿಯನ್ನು ಹೊಂದಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 450 ಗಿಗಾವಾಟ್. ಸೊ ಎಸ್, ಸೊ ಇದು ಹಲವಾರು ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಮಾಹಿತಿ. ಸೊ ನಾವು ಡೆಕಾನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ 7th ಜಾನ್ವರಿಗೆ ಸಂಬಂಧಿಸಿದ ಮಾಹಿತಿ ಇದು. ಸೊ ಹಸಿರು ಇಂಧನ ಕಾರಿಡಾರ್ ನಡಿ 12,000 ಕೋಟಿ ವೆಚ್ಚದ 2ನೇ ಹಂತದ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದನೆ ನೀಡಿದೆ. ಈ ಯೋಜನೆಯು ವಿದ್ಯುತ್ ಗ್ರಿಡ್ಗಳ ಏಕೀಕರಣ ಮತ್ತು 20 ಗಿಗಾವಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಪ್ರಾಜೆಕ್ಟ್ಗಳ ಸ್ಥಳಾಂತರವನ್ನು ಕೂಡ ಒಳಗೊಂಡಿದೆ. 2ನೇ ಹಂತದ ಈ ಯೋಜನೆಯನ್ನು 2021-22ರಿಂದ 25-26ನೇ ಹಣಕಾಸು ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿರುತ್ತದೆ. ಒಟ್ಟು ಯೋಜನಾ ವೆಚ್ಚದಲ್ಲಿ ಕೇಂದ್ರದ ಪಾಲು 33% ಇರಲಿದೆ. ಕರ್ನಾಟಕ, ಗುಜರಾತ್, ಹಿಮಾಚಲ ಪ್ರದೇಶ, ಕೇರಳ, ರಾಜಸ್ಥಾನ್, ತಮಿಳುನಾಡು ಹಾಗೂ ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಕೇಂದ್ರ ಇಂಧನ ಸಚಿವಾಲಯದ ಪ್ರಕಟಣೆಯು ತಿಳಿಸಿದೆ. ಸೊ ಕರ್ನಾಟಕ ಆಲ್ಸೋ ಈಸ್ ದೇರ್ ಇನ್ ದಟ್ ಲಿಸ್ಟ್. ಈಗ ಯೋಜನೆಯ ಮೊದಲ ಹಂತವನ್ನು 10,142 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಮೊದಲ ಹಂತವನ್ನು ಈಗಾಗಲೇ ಗುಜರಾತ್, ಆಂಧ್ರ ಪ್ರದೇಶ, ಕರ್ನಾಟಕ, ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ತಮಿಳುನಾಡು ಮತ್ತು ರಾಜಸ್ಥಾನದಲ್ಲಿ ಅನುಷ್ಠಾನದಲ್ಲಿದೆ. ಸೊ ಕರ್ನಾಟಕ ಮೊದಲನೇ ಹಂತದಲ್ಲೂ ಕೂಡ ಆಯ್ಕೆಗೊಂಡು ಅದು ಅನುಷ್ಠಾನದಲ್ಲಿ ಇರುವಂಥದ್ದು. ಯಾವುದು? ಇದಕ್ಕೆ ಸಂಬಂಧಿಸಿದ ಈ ಯೋಜನೆಯ ಮೊದಲ ಹಂತ. ಕರ್ನಾಟಕ, ಗುಜರಾತ್, ಹಿಮಾಚಲ ಪ್ರದೇಶ ಮತ್ತು ತಮಿಳುನಾಡು ಎರಡೂ ಹಂತದ ಒಂದು ಭಾಗವಾಗಿದೆ. ಓಕೆ, ಸೊ ಇದು 2030ರ ವೇಳೆಗೆ 450 ಗಿಗಾವಾಟ್ನ ನವೀಕರಿಸಬಹುದಾದ ಇಂಧನದ ಗುರಿಯನ್ನು ಸಾಧಿಸಲು ಭಾರತಕ್ಕೆ ಸಹಾಯ ಮಾಡುತ್ತದೆ. 4ನೇ ಪ್ರಶ್ನೆ, when was the Special Protection Group or the SPG established for the protection of the Prime Minister of India, the former Prime Minister and their family? ದೇಶದ ಪ್ರಧಾನಿ, ಮಾಜಿ ಪ್ರಧಾನಿ ಮತ್ತು ಅವರ ಜೊತೆ ವಾಸಿಸುವ ಕುಟುಂಬದ ಸದಸ್ಯರ ರಕ್ಷಣೆಗಾಗಿ ಎಷ್ಟನೇ ಇಸವಿಯಲ್ಲಿ ವಿಶೇಷ ರಕ್ಷಣಾ ದಳ ಅಥವಾ SPGಯನ್ನು ಸ್ಥಾಪಿಸಲಾಯಿತು? And here the right answer is option A, that is 1985. Okay, ಈಗ ಡೆಕಾನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ದೇಶದ ಪ್ರಧಾನಿ, ಮಾಜಿ ಪ್ರಧಾನಿ ಮತ್ತು ಅವರ ಜೊತೆ ವಾಸಿಸುವ ಕುಟುಂಬದ ಸದಸ್ಯರ ರಕ್ಷಣೆಗಾಗಿ 1985ರಲ್ಲಿ ವಿಶೇಷ ರಕ್ಷಣಾ ದಳ ಅಥವಾ SPGಯನ್ನು ಸ್ಥಾಪಿಸಲಾಯಿತು. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಈ ದಳವು ದೇಶದ ಅತ್ಯುನ್ನತ ಭದ್ರತಾ ತಂಡ ಅಂತ ಅನಿಸಿಕೊಂಡಿದೆ. ಗೃಹ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಈ ಗಡಿ ಭದ್ರತಾ ಪಡೆ, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ, ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಪಡೆಗಳಲ್ಲಿರುವಂತಹ ಉತ್ಕೃಷ್ಟ ಸಾಮರ್ಥ್ಯದ ಯೋಧರನ್ನು ಈ ಒಂದು SPG ಈ ಪಡೆಗೆ ಆಯ್ಕೆ ಮಾಡಲಾಗುತ್ತಿದೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಗೃಹ ಸಚಿವಾಲಯದ ಅಡಿಯಲ್ಲಿರುವಂತಹ 7 ವಿಶೇಷ ಪಡೆಗಳೇನಿದ್ದಾವೆ ಅಲ್ಲಿರುವಂತಹ ಉತ್ಕೃಷ್ಟ ಸಾಮರ್ಥ್ಯದ ಯೋಧರನ್ನು ಈ ಒಂದು ಪಡೆಗೆ ಆಯ್ಕೆ ಮಾಡ್ತಾರೆ. ಯಾವ ಪಡೆಗೆ ಹೇಳಿ? ವಿಶೇಷ ರಕ್ಷಣಾ ದಳ ಅಥವಾ SPG ಅಂತ ಇದೆಯಲ್ಲ, ಆ ದಳಕ್ಕೆ ಆಯ್ಕೆ ಮಾಡ್ತಾರೆ. ಹಾಗೂ ಕಠಿಣ ತರಬೇತಿಯ ನಂತರ ಅವರನ್ನು SPG ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗುತ್ತದೆ. ಈಗ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ನ ಯೋಧರು ತಾವು ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತ ವ್ಯಕ್ತಿಯ ರಕ್ಷಣೆಗಾಗಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕು. ಹಾಗೂ ಈ ಕರ್ತವ್ಯಕ್ಕೆ ನಿಯೋಜಿತರಾದ ಯೋಧರು ತಾವಾಗಿ ಕರ್ತವ್ಯದಿಂದ ಬಿಡುಗಡೆ ಪಡೆಯಲು ಅವಕಾಶವಿಲ್ಲ. SPG ಮಾತ್ರವೇ ಅವರನ್ನು ನಿಯೋಜನೆಯಿಂದ ಬಿಡುಗಡೆ ಮಾಡುವಂತ ಅಧಿಕಾರವನ್ನು ಹೊಂದಿದೆ. ಸೊ ರೌಂಡ್ ದ ಕ್ಲಾಕ್ ಪ್ರೊಟೆಕ್ಷನ್ ಅನ್ನು ಇವರು ತಾವು ಜವಾಬ್ದಾರಿ ಹೊತ್ತ ವ್ಯಕ್ತಿಗೆ ರಕ್ಷಣೆ ನೀಡುವಂತ ಒಂದು ವ್ಯವಸ್ಥೆಗೆ ಅವರು ಸಿದ್ಧರಿರಬೇಕು. ಈಗ ಅತ್ಯುನ್ನತ ಅಂದ್ರೆ ನಮ್ಮ ದೇಶದ ಪ್ರಧಾನಿಯವರು ಅಧಿಕೃತ ಭೇಟಿಗೆ ಎಲ್ಲಿಯಾದ್ರೂ ಕೊಡುವುದಿದ್ರೆ ಇವರು ಹೇಗೆ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, 3 ದಿನಗಳ ಮುನ್ನ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಸ್ಥಳದಲ್ಲಿ ಭದ್ರತೆಯನ್ನು ಕಲ್ಪಿಸಲು ನಿಯೋಜಿಸಲಾಗುವ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜೊತೆ SPG ಮುಂಗಡ ಭದ್ರತಾ ಸಂಪರ್ಕ, ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾಂಡೇಟರಿ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ASL. ಮುಂಗಡ ಭದ್ರತಾ ಸಂಪರ್ಕ ಅಂತ ಹೇಳಿದ್ರೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸನ್ ಅನ್ನು ಸಾಧಿಸ್ತದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಪ್ರಧಾನಿಯವರು ಒಂದು ವೇಳೆ ಯಾವುದೇ ಒಂದು ರಾಜ್ಯದ ಒಂದು ಜಿಲ್ಲೆಗೆ ಬರುವಂತವರಿದ್ರೆ
ಆ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಇಂಟೆಲಿಜೆನ್ಸ್ ಜೊತೆಯಲ್ಲಿ ಈಗ ಆ ಕ್ಷೇತ್ರಕ್ಕೆ ಅಥವಾ ಆ ಜಿಲ್ಲೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸೊ ಇವರ ಜೊತೆ ಈ ಒಂದು ಸಂಪರ್ಕ ಸಾಧನೆಯನ್ನು ಈ ಒಂದು SPG ಅದು ASL ನ ಮುಖಾಂತರ ಸಾಧಿಸ್ತದೆ. ASL ಅಂತ ಹೇಳಿದ್ರೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಅಥವಾ ಮುಂಗಡ ಭದ್ರತಾ ಸಂಪರ್ಕವನ್ನು ಸಾಧಿಸ್ತದೆ. ಸೊ ಅಲ್ಲಿರುವಂತ ಎಲ್ಲ ಅಧಿಕಾರಿಗಳ ಜೊತೆ 3 ದಿನಗಳ ಮುನ್ನ ಅವರು ಈ ರೀತಿಯ ಒಂದು ಸಂಪರ್ಕವನ್ನು ಸಾಧಿಸ್ತಾರೆ. ಇದರಲ್ಲಿ SPG ಅಧಿಕಾರಿಗಳು, ರಾಜ್ಯದ ಗುಪ್ತಚರ ಸಂಸ್ಥೆಯ ಅಧಿಕಾರಿಗಳು, ರಾಜ್ಯದ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಇರ್ತಾರೆ. ಸೊ ಅವರ ಪ್ರೋಟೋಕಾಲ್, ಅವರ ಒಂದು ಪ್ರಯಾಣಕ್ಕೆ ಮತ್ತು ವ್ಯವಸ್ಥೆಗೆ ಬೇಕಾಗಿರುವಂತಹ ಪ್ರೋಟೋಕಾಲ್ ಇರ್ಬೋದು, ಎಲ್ಲೆಲ್ಲಿ ಅವರು ಹೋಗ್ತಾರೆ, ಸೊ ಈ ತರ ಎಲ್ಲ ಒಂದು ರೀತಿಯ ಪ್ಲಾನ್ ಆಫ್ ಆಕ್ಷನ್ ಅನ್ನು ಈ ಒಂದು ಮುಂಗಡ ಭದ್ರತಾ ಸಂಪರ್ಕದಲ್ಲಿ ಅವರು ಸಾಧಿಸ್ತಾರೆ. ಈಗ ಪ್ರಧಾನಿ ಭೇಟಿ ಕುರಿತ ಪ್ರತಿಯೊಂದು ವಿಚಾರವು ಈ ಅಧಿಕಾರಿಗಳ ನಡುವೆ ಚರ್ಚೆಗೊಳಪಡುತ್ತದೆ. ಅಧಿಕಾರಿಗಳ ಈ ಸಭೆ ಮುಗಿದ ಬಳಿಕ ಭಾಗಿಯಾಗಿದ್ದ ಎಲ್ಲರೂ ಸಹಿ ಮಾಡಿರುವ ಈ ASL ವರದಿ ಸಿದ್ಧವಾಗುತ್ತದೆ. ಸೊ ASL ಅಂದ್ರೆ ಅಡ್ವಾನ್ಸ್ ಸೆಕ್ಯೂರಿಟಿ ಲಿಯೇಸನ್. ಇದು ತುಂಬಾನೇ ಮ್ಯಾಂಡೇಟ್ರಿ. ನಮ್ಮ ದೇಶದ ಪ್ರಧಾನಿಯವರು ನಮ್ಮ ದೇಶದ ಯಾವ ಮೂಲೆಗಳಿಗೆ ಹೋದ್ರು ಅಥವಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲಿ ಪ್ರಯಾಣ ಮಾಡಿದ್ರು ಕೂಡ ಈ ASL ಇದೆಯಲ್ಲ, ಅದು ತುಂಬಾನೇ ಮ್ಯಾಂಡೇಟ್ರಿ ಅಥವಾ ತುಂಬಾನೇ ಕಂಪಲ್ಸರಿ ಆಗಿರುವಂತದ್ದು, ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್. ಸೊ ಇದನ್ನು ಇವರೆಲ್ಲರೂ ಕೂಡ ಚರ್ಚೆ ಮಾಡಿ ಸಿದ್ಧ ಮಾಡ್ತಾರೆ. ಇದು 3 ದಿವಸಗಳ ಮುಂಚಿತವಾಗಿರುವಂತಹ ಒಂದು ಕಾರ್ಯಕ್ರಮ. ಈ ವರದಿಯ ಆಧಾರದ ಮೇಲೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗುತ್ತದೆ. ಸೊ ಈ ಒಂದು ರಿಪೋರ್ಟ್ ಅನ್ನು ನೋಡಿಕೊಂಡು ಜಿಲ್ಲೆಯ ವರಿಷ್ಠಾಧಿಕಾರಿಗಳಿರ್ಬೋದು, DC ಇರ್ಬೋದು, ಅಥವಾ ಯಾರ್ಯಾರು ಹೇಗೆ ಕ್ರಮಗಳನ್ನು ಕೈಗೊಳ್ಳಬೇಕೆಂಬುದನ್ನು ಇಂಟೆಲಿಜೆನ್ಸ್ನ ಸಹಕಾರದೊಂದಿಗೆ ಅವರು ಈ ಒಂದು ಸಿಬ್ಬಂದಿಗಳನ್ನು ಆಯಾಯ ಸ್ಥಳಗಳಲ್ಲಿ ನಿಯೋಜನೆ ಮಾಡ್ತಾರೆ. ಅದಲ್ಲದೆ ಪ್ರಧಾನಿಯವರು ಹೇಗೆ ಅಂದ್ರೆ ವಾಯು ಮಾರ್ಗದಲ್ಲೇ, ರಸ್ತೆ ಮಾರ್ಗ, ರೈಲ್ವೆ ಮಾರ್ಗದಲ್ಲಿ ಆಗಮಿಸ್ತಾರೋ, ಅಥವಾ ಅವರು ಆಗಮಿಸಿದ ಬಳಿಕ ಅವರ ಕಾರ್ಯಕ್ರಮ ಸ್ಥಳಕ್ಕೆ ಹೇಗೆ ಹೋಗುತ್ತಾರೆ, ಕೆಲವೊಮ್ಮೆ ರಸ್ತೆ ಮಾರ್ಗದಲ್ಲಿ ಹೋಗ್ಬೋದು, ಹೆಲಿಕಾಪ್ಟರ್ ಮೂಲಕ ಹೋಗ್ಬೋದು ಎಂಬ ವಿಚಾರಗಳು ಕೂಡ ಸಭೆಯಲ್ಲಿ ಚರ್ಚೆಯಾಗ್ತದೆ. ಸೊ ಕೇಂದ್ರೀಯ ಗುಪ್ತಚರ ಇಲಾಖೆ ಹಾಗೂ ರಾಜ್ಯಗಳ ಮತ್ತು ಸ್ಥಳೀಯ ಗುಪ್ತಚರ ಮಾಹಿತಿಗಳನ್ನು ಸಭೆಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತದೆ. ಸೊ ಇಷ್ಟೆಲ್ಲ ಒಂದು ಪೂರ್ವ ನಿಯೋಜಿತವಾಗಿರುವಂತಹ ವ್ಯವಸ್ಥೆಗಳು ನಡೀತದೆ. ಅದರಲ್ಲಿ ಪ್ರಮುಖವಾದದ್ದು ASL ವರದಿ ಇಸ್ ವೆರಿ ಇಂಪಾರ್ಟೆಂಟ್. ASL ಅಂದ್ರೆ ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್. ಸೊ ಈ ವರದಿಯ ಅನ್ವಯವೇ ಎಲ್ಲ ಇತರ ಕಾರ್ಯಗಳು ನೆರವೇರುತ್ತದೆ. ಸೊ ಪ್ರಧಾನಿಯವರ ಭದ್ರತೆಯನ್ನು ಹೇಗೆ ಕೈಗೊಳ್ಳಬೇಕು ಎಂಬ ನಿಯಮಗಳನ್ನು ಬ್ಲೂ ಬುಕ್ ನಲ್ಲಿ ನಮೂದಿಸಲಾಗುತ್ತದೆ. ಈ ನಿಯಮಗಳನ್ನು ಜಾರಿಗೊಳಿಸುವ ಹೊಣೆಯು ಪ್ರಧಾನಿ ರಕ್ಷಣೆಯ ಜವಾಬ್ದಾರಿ ಹೊತ್ತಿರುವಂತ ವಿಶೇಷ ಭದ್ರತಾ ದಳದ್ದಾಗಿರುತ್ತದೆ. ಸೊ ಬ್ಲೂ ಬುಕ್ ಅಂತ ಹೇಳಿದ್ರೆ ಈ ಒಂದು ASL ಗೆ ಅನುಗುಣವಾಗಿ ಈ ಒಂದು ನಮ್ಮ ದೇಶದ ಪ್ರಧಾನಿಯವರನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಿ ಅವರಿಗೆ ಒಂದು ರೀತಿಯ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಈ ವಿಶೇಷ ಭದ್ರತಾ ದಳ ಆಗಿರ್ತದೆ. ಸೊ ಇದಕ್ಕೆ ಸಂಬಂಧಿಸಿದ ಎಲ್ಲ ಒಂದು ರೀತಿಯ ಪ್ಲಾನ್ ಆಫ್ ಆಕ್ಷನ್ ಈ ಬ್ಲೂ ಬುಕ್ ನಲ್ಲಿ ಇರ್ತದೆ. ಇದು ತುಂಬಾ ಗೌಪ್ಯವಾಗಿರುವಂತದ್ದು ಹಾಗೂ ವಿಶೇಷ ಭದ್ರತಾ ದಳದ ಒಂದು ಸೊತ್ತಾಗಿರ್ತದೆ. ಇದು ಬೇರೆಯವರೊಟ್ಟಿಗೆ ಯಾರಿಗೂ ಕೂಡ ಅದು ಡಿಸ್ಕಷನ್ಗೆ ಒಳಗಾಗುವುದಿಲ್ಲ. ಈ ಬ್ಲೂ ಬುಕ್ ನಲ್ಲಿ ಇರುವಂತಹ ಎಲ್ಲ ವ್ಯವಸ್ಥೆಯು ASL ನ ಒಂದು ಬೇಸ್ ಮೇಲೆ ಅದನ್ನು ರಚನೆ ಮಾಡ್ತಾರೆ. ಹಾಗೂ ಇದು ಕೇವಲ ವಿಶೇಷ ಭದ್ರತಾ ದಳಕ್ಕೆ ಮಾತ್ರ ಅದು ಸೇರಿಸುವಂಥದ್ದು. ಹಾಗೂ ಇದರಲ್ಲಿರುವಂತಹ ಶಿಷ್ಟಾಚಾರಗಳನ್ನು, ಯಾವ ಶಿಷ್ಟಾಚಾರಗಳನ್ನು ಪಾಲಿಸಬೇಕು, ಯಾವ ಭದ್ರತಾ ನಿಯಮಗಳನ್ನು ಪಾಲಿಸಬೇಕು ಎಂಬ ಸಮಗ್ರ ಮಾಹಿತಿ ಇದರಲ್ಲಿ ಅಡಕವಾಗಿರ್ತದೆ. ಸೊ ಬ್ಲೂ ಬುಕ್ ನಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬಗಳಿಗೆ ನೀಡಿರುವ ಭದ್ರತೆಯ ವಿವರಗಳಿವೆ. ಹಾಗೇನೆ ಇತರ VIPಗಳು ಮತ್ತು VVIPಗಳಿಗೆ ನೀಡಲಾದ ಭದ್ರತೆಯ ಕುರಿತು ಹಳದಿ ಪುಸ್ತಕದಲ್ಲಿ ನಮೂದಿಸಲಾಗಿರುತ್ತದೆ. ಅಂದ್ರೆ ಈ ಒಂದು ವಿಶೇಷ ಭದ್ರತಾ ದಳ ಇದು ಕೆಲವೆಲ್ಲ VVIPಗಳ ಒಂದು ಸಂರಕ್ಷಣೆಗೂ ಕೂಡ ಕೆಲವೊಮ್ಮೆ ಭದ್ರತೆ ನೀಡುವಂತ ಸಂದರ್ಭದಲ್ಲಿ ಅವರ ಒಂದು ಪ್ಲಾನ್ ಆಫ್ ಆಕ್ಷನ್ ಅನ್ನು ಈ ಹಳದಿ ಪುಸ್ತಕದಲ್ಲಿ ನಿರೂಪಿಸ್ತಾರೆ. ಸೊ ಬ್ಲೂ ಬುಕ್ ನಲ್ಲಿ ಬೇಸಿಕ್ ಆಗಿ ನಮ್ಮ ಉಪರಾಷ್ಟ್ರಪತಿ, ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಅವರ ಕುಟುಂಬ ಮತ್ತು ಅವರಿಗೆ ನೀಡಿರುವ ಭದ್ರತೆಯ ವಿವರಗಳು ಇರುವಂತದ್ದು. ಸೊ ಇದು ನಿಮ್ಮ ಗಮನಕ್ಕೆ. ಸೊ ಇದು ಯಾತಕ್ಕೋಸ್ಕರ ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ಇದು ಹೆಚ್ಚಿನವರಿಗೆ ನಿಮಗೆ ಗೊತ್ತಿರ್ತದೆ, ಹೌದಾ ಅಲ್ವಾ? 7th ಡಿಸೆಂಬರ್ ಅಲ್ಲಿ ಒಂದು ದೊಡ್ಡ ಸೆಕ್ಯೂರಿಟಿ ಲ್ಯಾಪ್ಸೇ ಆಗಿತ್ತು ಪಂಜಾಬ್ ಗವರ್ಮೆಂಟ್ ನ ಒಂದು ಆಧಾರದಲ್ಲಿ. ಸೊ ಹಾಗಾಗಿ ಪಂಜಾಬ್ ಗವರ್ಮೆಂಟ್ ಕೂಡ 2 ಸದಸ್ಯರ ಒಂದು ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚಿಸಿದೆ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಫಿರೋಜ್ಪುರಕ್ಕೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ತುಂಬಾನೇ ಗಂಭೀರವಾದಂತಹ ಒಂದು ವಿಷಯ. ಅದಲ್ಲದೆ ನಮ್ಮ ಗೃಹ ಇಲಾಖೆ ಕೂಡ ಈ ಒಂದು ಸಮಿತಿಯೊಂದನ್ನು ರಚನೆ ಮಾಡಿದೆ. ಈ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ರೀತಿ
ಪಂಜಾಬ್ಗೆ ತೆರಳಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾತಕ್ಕೋಸ್ಕರ ಈ ಒಂದು ಸೆಕ್ಯೂರಿಟಿ ಬ್ರೀಚ್, ಇಷ್ಟೆಲ್ಲ ASL ವ್ಯವಸ್ಥೆಗಳಿದ್ರೂ ಕೂಡ ಎಲ್ಲಿ ಲೂಪ್ ಹೋಲ್ಸ್ ಆಗಿದೆ ಎಂಬುದನ್ನು ಪರಿಶೀಲಿಸಲಿಕ್ಕೆ ಒಂದು ಸಮಿತಿಯನ್ನು ರಚಿಸಿದ್ದಾರೆ. ಹಾಗೂ ಈ ಸಮಿತಿಯು ಕೂಡ ಈ ರೀತಿಯ ಒಂದು ಅಜಾಗರೂಕತೆಯ ವ್ಯವಸ್ಥೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅಲ್ಲಿ ಆಗಿರುವಂಥದ್ದು, ಅದು ಕೂಡ VVIP ನಮ್ಮ ದೇಶದ ಪ್ರಧಾನಿಯವರು ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇದು ತುಂಬಾನೇ ಒಂದು ಗ್ರೇವ್ ಸೆಕ್ಯೂರಿಟಿ ರಿಸ್ಕ್ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಇದರ ಬಗ್ಗೆ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. 5ನೇ ಪ್ರಶ್ನೆ, ವಿಚ್ ಸ್ಟೇಟ್ ಹ್ಯಾಸ್ won the first prize in the National Water Awards 2020 for doing exemplary work in the field of water resources management? ಜಲಸಂಪನ್ಮೂಲ ನಿರ್ವಹಣೆ ಕ್ಷೇತ್ರದಲ್ಲಿ ಅನುಕರಣೀಯ ಕೆಲಸ ಮಾಡಿದ್ದಕ್ಕಾಗಿ 2020ರ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಪ್ರಥಮ ಬಹುಮಾನವನ್ನು ಗೆದ್ದಿದೆ? So here the right answer is option A, that is Uttar Pradesh. Okay, so the first national award, so ರಾಷ್ಟ್ರೀಯ ಜಲ ಪ್ರಶಸ್ತಿ ಅಂತ ಹೇಳುವುದನ್ನು ಇದು ಜಲಶಕ್ತಿ ಸಚಿವಾಲಯ ಕೊಡುವಂಥದ್ದು. ಇದು 2018ರಿಂದ ಲಾಂಚ್ ಮಾಡಿದೆ. ಹಾಗೂ ಮುಖ್ಯವಾಗಿ ಇದು ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಮತ್ತು ಸಂಸ್ಥೆಗಳಿಗೂ ಕೂಡ ಕೊಡ್ತಾರೆ. ಮುಖ್ಯವಾಗಿ ಈ ಜಲ ನಿರ್ವಹಣಾ ಒಂದು ವ್ಯವಸ್ಥೆಯಲ್ಲಿ ಜಲಸಂಪನ್ಮೂಲ ನಿರ್ವಹಣೆಗೆ ಸಂಬಂಧಿಸಿದಾಗೆ ವಿಶೇಷವಾಗಿ ಕೆಲಸ ಮಾಡಿದಂಥ ಈ ವ್ಯಕ್ತಿಗಳಿಗೆ, ಸಂಸ್ಥೆಗಳಿಗೆ ಇದು ಕೊಡುವಂಥದ್ದು. ಹಾಗೂ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ 57 ಇಂತಹ ಪ್ರಶಸ್ತಿಗಳನ್ನು ರಾಜ್ಯವಾರು, ಸಂಸ್ಥೆವಾರು ಹಾಗೂ ವೈಯಕ್ತಿಕ ನಿಟ್ಟಿನಲ್ಲಿ 11 ಬೇರೆ ಬೇರೆ ಕ್ಯಾಟಗರೀಸ್ಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಯ್ದಂಥ ಕೆಲವೆಲ್ಲ ಅಂದರೆ ನಮಗೆ ಪರೀಕ್ಷಾ ದೃಷ್ಟಿಯಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಳ್ಳುವಂಥ ಕೆಲವು ಕ್ಯಾಟಗರಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಹಾಗೆ ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇಂದ ಬಂದಿರುವಂಥ ಮಾಹಿತಿ. ಸೊ ಬೆಸ್ಟ್ ಸ್ಟೇಟ್ ಇನ್ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆ ಕ್ಯಾಟಗರಿಯಲ್ಲಿ ಉತ್ತರ ಪ್ರದೇಶ್, 2ನೇ ಸ್ಥಾನ ರಾಜ್ಯವಾರುವಲ್ಲಿ ರಾಜಸ್ಥಾನ್, ಹಾಗೂ 3ನೇ ಪ್ಲೇಸಲ್ಲಿ ತಮಿಳುನಾಡಿಗೆ ದೊರಕಿದೆ. ಓಕೆ, ಹಾಗೂ ಈ ಜಲ ನಿರ್ವಹಣೆಗೆ ಸಂಬಂಧಿಸಿದ ಒಂದು ಬೆಸ್ಟ್ ಡಿಸ್ಟ್ರಿಕ್ಟ್ ಅಥವಾ ಶ್ರೇಷ್ಠ ಜಿಲ್ಲೆ ಅಂತ ಹೇಳುವಂಥ ಸೌತ್ ಝೋನ್ನಲ್ಲಿ ಕೇರಳದ ತಿರುವನಂತಪುರ ಅದಕ್ಕೆ ಲಭಿಸಿದೆ. ಹಾಗೂ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ದಕ್ಷಿಣ ವಲಯದ ಬೆಸ್ಟ್ ವಿಲೇಜ್ ಪಂಚಾಯತ್, ಜಲ ಮೂಲಗಳ ಒಂದು ನಿರ್ವಹಣೆಗೆ ಸಂಬಂಧಿಸಿದಾಗೆ ವಿಲೇಜ್ ಪಂಚಾಯತ್ ಉತ್ತಮ ರೀತಿಯಾಗಿ ಅದರ ನಿರ್ವಹಣೆ ಮಾಡಿದಂಥ ಪಂಚಾಯತ್ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಯಲರಾಂಪುರ್ ಪಂಚಾಯತ್, ತುಮಕೂರು ಜಿಲ್ಲೆ, ಈ ಪಂಚಾಯತ್ಗೆ ಲಭಿಸಿದೆ. ಸೊ ಇದನ್ನು ಕೇಳುವಂತ ಚಾನ್ಸಸ್ ಇರ್ತದೆ. ಸೊ ಪ್ಲೀಸ್ ಡೂ ನೋಟ್ ಇಟ್. ಓಕೆ, ಯಲರಾಂಪುರ ಪಂಚಾಯತ್, ತುಮಕೂರು ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ bags the first prize in the best village panchayat south zone for water resource management, for effective water resource management. ಹಾಗೇನೆ ಬೆಸ್ಟ್ ಅರ್ಬನ್ ಲೋಕಲ್ ಬಾಡಿ ಫಸ್ಟ್ ಪ್ರೈಸ್ ಪ್ರಶಸ್ತಿಯನ್ನು ವಾಪಿ ಅರ್ಬನ್ ಲೋಕಲ್ ಬಾಡಿ ಆಫ್ ಗುಜರಾತ್. ಹಾಗೆ ಬೆಸ್ಟ್ ಮೀಡಿಯಾ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್, ಇದರಲ್ಲಿ ಫಸ್ಟ್ ಪ್ರೈಸ್ ಮಿಷನ್ ಪಾನಿ ನೆಟ್ವರ್ಕ್ 18 ಪ್ರೋಗ್ರಾಮ್, ಸೊ ಆ ಪ್ರೋಗ್ರಾಮ್ಗೆ ಲಭಿಸಿದೆ. 6ನೇ ಪ್ರಶ್ನೆ ನೋಡಿ, 2021-22ರ ಹಣಕಾಸು ವರ್ಷಕ್ಕೆ GDPಯನ್ನು ಲೆಕ್ಕಾಚಾರ ಮಾಡಲು ಯಾವ ಮೂಲ ವರ್ಷವನ್ನು ಬಳಸಲಾಗುತ್ತದೆ? What is the base year used for calculating the GDP? That's the gross domestic product for the financial year 2021-22. And here the right answer is option B, that is 2011-12. ಓಕೆ, ಸೊ ಇದರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆ ನಿಮಗೆ ಕೊಡುವಂಥದ್ದು. ಸೊ ಭಾರತದ ಆರ್ಥಿಕ ಬೆಳವಣಿಗೆ ದರವು ಅಂದರೆ GDP ಬೆಳವಣಿಗೆ ದರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 9.2% ಆಗಲಿದ್ದು ಕೋವಿಡ್ಗೂ ಮೊದಲಿನ ಮಟ್ಟವನ್ನು ಮೀರಲಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಹೇಳಿದೆ. The first advance estimates of national income for 21-22 is released by the National Statistical Organization, and the growth in real GDP during 21-22 is estimated at 9.2%. ಇದು ಹೆಚ್ಚಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ವಿಷಯ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ GDP ಇದರ ಮೊದಲ ಮುಂಗಡ ಅಂದಾಜಿಗೆ ಸಂಬಂಧಿಸಿದಾಗೆ ನಾವು ವಿವರಗಳನ್ನು ಪಡ್ಕೊಳ್ಳೋಣ. ಈ ಮೊದಲ ಮುಂಗಡ ಅಂದಾಜುಗಳನ್ನು 2016-17ರಲ್ಲಿ ಪರಿಚಯಿಸಲಾಯಿತು. ಅವುಗಳನ್ನು ಹೆಚ್ಚಾಗಿ ಸಾಮಾನ್ಯವಾಗಿ ಜನವರಿ ಮೊದಲ ವಾರದಲ್ಲಿ ಪ್ರಕಟಿಸಲಾಗುತ್ತದೆ. ಆ ಆರ್ಥಿಕ ವರ್ಷದಲ್ಲಿ GDP ಹೇಗೆ ಬೆಳೆಯುವ ನಿರೀಕ್ಷೆ ಇದೆ ಎಂಬುದರ ಮೊದಲ ಅಧಿಕೃತ ಇದು ಅಂದಾಜುಗಳಾಗಿವೆ. ಆರ್ಥಿಕ ವರ್ಷ ಮುಗಿಯುವ ಮುಂಚೆಯೇ ಅವುಗಳನ್ನು ಪ್ರಕಟಿಸಲಾಗಿರುವುದರಿಂದ ಅವುಗಳನ್ನು ಮುಂಗಡ ಅಂದಾಜುಗಳು ಎಂದು ಕರೆಯಲಾಗುತ್ತದೆ. ಓಕೆ, ಈಗ FAE ಅಂದ್ರೆ ಫೈನಾನ್ಷಿಯಲ್ ಅಡ್ವಾನ್ಸ್ ಎಸ್ಟಿಮೇಟ್ಸ್, ಆರ್ಥಿಕ ಮುಂಗಡ ಅಂದಾಜು. ಇದರ ಮುಖ್ಯ ಪ್ರಾಮುಖ್ಯತೆ ಏನೆಂದರೆ ಮುಂದಿನ ಹಣಕಾಸು ವರ್ಷದ ಬಜೆಟ್ ಹಂಚಿಕೆಯನ್ನು ನಿರ್ಧರಿಸಲು ಇದು ಕೇಂದ್ರ ಹಣಕಾಸು ಸಚಿವಾಲಯ ಬಳಸುವ ಒಂದು ಅಂದಾಜುಗಳು ಇವು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹಾಗೂ 2ನೇ ಮುಂಗಡ ಅಂದಾಜು ಫೆಬ್ರವರಿಯಲ್ಲಿ ಅದು ಬಿಡುಗಡೆಯಾಗುತ್ತದೆ.
ಓಕೆ, ಸೊ ಈಗ ಪ್ರಶ್ನೆಗೆ ಅನುಗುಣವಾಗಿರುವಂತಹ ಮಾಹಿತಿ ಕೆಳಗಡೆ ಸ್ಲೈಡ್ಸ್ ನಲ್ಲಿವೆ. ಫಸ್ಟ್ ಇನ್ ದ ಫಾರ್ಮೋಸ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು? ಇದು ಒಟ್ಟಾರೆಯಾಗಿ ಹೇಳುವುದಿದ್ರೆ ದೇಶದೊಳಗಿನ ಒಂದು ಆರ್ಥಿಕ ಚಟುವಟಿಕೆಯ ಮೌಲ್ಯವನ್ನು ಸೂಚಿಸುವಂಥದ್ದು. It stands for gross domestic product and it's a measure of the value of the economic activity within the country. or ಇನ್ನು ಸ್ವಲ್ಪ ಸಿಂಪ್ಲರ್ ವರ್ಡ್ ಅಲ್ಲಿ ಹೇಳುವುದಿದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಉತ್ಪತ್ತಿಯಾಗುವ ಸರಕು ಮತ್ತು ಸೇವೆಗಳ ಅಂತಿಮ ಬೆಲೆಗಳ ಮೊತ್ತವನ್ನು GDP ಎಂದು ವ್ಯಾಖ್ಯಾನಿಸಲಾಗಿದೆ. In simpler words, GDP is defined as a sum of the final prices of the goods and services produced in an economy in a given period. ಈಗ ಜನವರಿ 2015ರಲ್ಲಿ ಸರ್ಕಾರವು 2011-12 ಮೂಲ ವರ್ಷವಾಗಿ ಅಂದ್ರೆ ಬೇಸ್ ಇಯರ್ ಆಗಿ ಅಳವಡಿಸಿಕೊಂಡಿದೆ. ಅದರ ಹಿಂದಿನ ಮೂಲ ವರ್ಷ ಇದೆಯಲ್ಲ 2004 ಮತ್ತು 5 ಆಗಿತ್ತು. ದಿಸ್ ಇಸ್ ಜಸ್ಟ್ ದ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಸೊ ಇದು ನಿಮಗೆ ಗಮನಕ್ಕೆ. ಸೊ ದ ಬೇಸ್ ಇಯರ್ ಇಸ್ 2011 and 12. 7ನೇ ಪ್ರಶ್ನೆ. ಆನ್ 7th January 2022 ಜಪಾನ್ ಸೈನ್ಡ್ ದ ಡಿಫೆನ್ಸ್ ಪ್ಯಾಕ್ಟ್ ವಿತ್ ವಿಚ್ ಕಂಟ್ರಿ? 7ನೇ ಜನವರಿ 2022ರಂದು ಜಪಾನ್ ಯಾವ ದೇಶದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ ಅಮೆರಿಕಾ. ಓಕೆ, ಸೊ ಅಮೆರಿಕ ಮತ್ತು ಜಪಾನ್ ಅಂತ ಹೇಳುವಾಗ ನಮ್ಗೆಲ್ಲರಿಗೂ ಕೂಡ 2ನೇ ಮಹಾಯುದ್ಧದ ಒಂದು ನೆನಪಾಗ್ತದೆ, ಹೌದಾ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಹೇಗೆ ಜಪಾನ್ ಈಗ ಅದು ಕೂಡ ಅಮೆರಿಕಾದೊಟ್ಟಿಗೆ ಈ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ, ಸೊ ಇದರ ಹಿನ್ನೆಲೆ ಏನು, ಇದನ್ನು ಸ್ವಲ್ಪ ನಾವು ಕೂಲಂಕುಷವಾಗಿ ಗಮನಿಸುವ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ನೀಟಾಗಿ ಜಪಾನ್ ಮತ್ತು USA ಸಂಬಂಧದ ಒಂದು ಹಿನ್ನೆಲೆಯಾಗಿ ಈ ಒಂದು ಸ್ಲೈಡ್ ಅನ್ನು ಹಾಕೊಂಡಿದ್ದೇವೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇದು ನಮಗೆ ಅಂತಾರಾಷ್ಟ್ರೀಯ ಮಟ್ಟದ ರಾಜಕೀಯವನ್ನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ಹಿನ್ನೆಲೆ ನಮಗೆ ಗೊತ್ತಿರಬೇಕು. ನೋಡಿ, 1868ರಲ್ಲಿ ಮುತ್ಸುಹಿಟೋ ಇವರು ಜಪಾನ್ನ ಚಕ್ರವರ್ತಿಯಾಗಿದ್ರು. ಮುತ್ಸುಹಿಟೋ ಅಂತ ಹೇಳುವವರು 1868ರಿಂದ 1912ರವರೆಗೆ ಅವರ ಯುಗವನ್ನು ಅಂದ್ರೆ ಮುತ್ಸುಹಿಟೋ ಅವರು ಆಳಿದಂತ ಆ ಯುಗ ಇದೆಯಲ್ಲ, ಹೆಚ್ಚಾಗಿ ಜಪಾನ್ನಲ್ಲಿ ಅದೊಂದಿದೆ ಪ್ರತೀತಿ. ಯುಗಗಳ ಆಧಾರದಲ್ಲಿ ಪ್ರತಿಯೊಬ್ಬ ಚಕ್ರವರ್ತಿ ಆಳುವಂತ ಒಂದು ಸಂದರ್ಭವನ್ನು ಒಂದು ಯುಗಕ್ಕೆ ಅವರು ಯುಗ ಅಂದ್ರೆ ನಮ್ಮ ಲೆಕ್ಕಾಚಾರದ ಯುಗ ಅಲ್ಲ, ಅದನ್ನು ಯುಗ ಅಂತ ಹೇಳಿ ಅವರು ಪರಿಗಣಿಸುವುದು. ಸೊ ಈ ಒಂದು ಅವಧಿಯನ್ನು ಆಳಿದಂತ ಮುತ್ಸುಹಿಟೋ ಅವರ ಒಂದು ಯುಗವನ್ನು ಮೀಜಿ ಯುಗ ಅಂತ ಹೇಳಿ ಅಥವಾ ಸುಧಾರಣೆಯ ಯುಗ ಎಂದು ಕರೆಯಲಾಯಿತು. ಮೀಜಿ ಯುಗದಲ್ಲಿ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಪರಿಚಯಿಸಲಾಯಿತು. ಓಕೆ, ಮುತ್ಸುಹಿಟೋ ಅವರ ನೇತೃತ್ವದಲ್ಲಿ ಬಹಳಷ್ಟು ಆರ್ಥಿಕ ಸುಧಾರಣೆಗಳು, ಸಾಮಾಜಿಕ ಸುಧಾರಣೆಗಳು ಆ ದೇಶದಲ್ಲಿ ಉಂಟಾಯಿತು. ಊಳಿಗಮಾನ ಪದ್ಧತಿಯನ್ನು ಕೂಡ 1871ರಲ್ಲಿ ರದ್ದುಗೊಳಿಸಲಾಯಿತು ಜಪಾನ್ನಲ್ಲಿ. ಹಾಗೂ 1872 ಹಲವಾರು ಭೂ ಸುಧಾರಣೆಗಳನ್ನು ಕೂಡ ಜಪಾನ್ನಲ್ಲಿ ಪರಿಚಯಿಸಲಾಯಿತು. 1880ರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನು ಖಾಸಗೀಕರಣಗೊಳಿಸಲಾಯಿತು. ಓಕೆ, ಹಾಗೂ ಮಿಲಿಟರಿ ಸುಧಾರಣೆಗಳನ್ನು ಕೂಡ 1882ರಲ್ಲಿ ಪರಿಚಯಿಸಲಾಯಿತು. ಸೊ ಇದು ಎಲ್ಲದರ ಒಂದು ಪರಿಣಾಮವಾಗಿ ಹಂತ ಹಂತವಾಗಿ ಜಪಾನ್ ಏಷ್ಯಾದಲ್ಲೇ ಪ್ರಬಲವಾದ ರಾಷ್ಟ್ರವಾಗಿ ಹೊರಹೊಮ್ಮಲು ಈ ಸಂದರ್ಭದಲ್ಲಿ ಈ ಅವಧಿಯಲ್ಲಿ ಅದು ಕಾರಣ ಆಯಿತು. ಓಕೆ, ಆ ನಂತರ ಪ್ರಬಲ ರಾಷ್ಟ್ರವಾಗಿ ಬೆಳೆದ ಜಪಾನ್ 19ನೇ ಶತಮಾನದ ಅಂತ್ಯದ ವೇಳೆಗೆ ಜಪಾನ್ ವಿಸ್ತರಣಾ ನೀತಿಯನ್ನು ಅನುಸರಿಸಿದ್ದು ಪ್ರತಿ ದೇಶಗಳು ಮಾಡುವಂತ ಒಂದು ಮಾಮೂಲು ಸಂಗತಿ, ಹೌದಾ ಅಲ್ವಾ? ಸೊ ದೇಶಗಳು ಪ್ರಬಲ ಹೊಂದಿದಾಗ ಇನ್ನಷ್ಟು ನಾವು ಸ್ವಲ್ಪ ಎಕ್ಸ್ಪಾಂಡ್ಗೊಳ್ಬೇಕು, ಇನ್ನಷ್ಟು ನಾವು ವಿಸ್ತಾರ ಆಗಬೇಕು ಅಂತ ಹೇಳುವಂತ ಒಂದು ಮಾನಸಿಕ ಪ್ರಜ್ಞೆ ಬಹುತೇಕ ಹೆಚ್ಚಿನ ಎಲ್ಲಾ ದೇಶಗಳಲ್ಲಿ ಇರುವಂಥದ್ದು. ಸೊ ಅದೇ ರೀತಿ ಜಪಾನ್ ಈ ಒಂದು ವಿಸ್ತರಣಾ ನೀತಿಯನ್ನು ಅನುಸಾರವಾಗಿ 1894-95ರಲ್ಲಿ ಜಪಾನ್ ಚೀನಾವನ್ನೇ ಸೋಲಿಸಿತು. ಈಗ ಚೀನಾ ಬಿಗ್ ಬಾಸ್ ಆದ ರೂಪದಲ್ಲಿ ಅದು ಕನ್ವರ್ಟ್ ಆಗಿದ್ರೆ ಅಥವಾ ಅದು ತೋರ್ತಾ ಇದ್ರೆ ಆ ಸಂದರ್ಭದಲ್ಲಿ 1894-95 ಜಪಾನ್ ಚೀನಾವನ್ನು ಸೋಲಿಸಿತು. ಅದಲ್ಲದೆ 1945 ಅದರ ಕೆಲವು ವರ್ಷಗಳ ನಂತರ ಜಪಾನ್ ರಷ್ಯಾವನ್ನು ಕೂಡ ಸೋಲಿಸಿತು. ನೋಡಿ, ಇಷ್ಟು ಪುಟ್ಟ ರಾಷ್ಟ್ರ ಹೇಗೆ ಈ ಒಂದು ವಿಸ್ತರಣಾ ನೀತಿಯನ್ನು ಅನುಸಾರ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಅಂದ್ರೆ 1914-1919 ಅವಧಿಯಲ್ಲಿ ಜಪಾನ್ ತನ್ನ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಇನ್ನಷ್ಟು ಹೆಚ್ಚಿಸಿತು. ಓಕೆ, ಈ ಅವಧಿಯಲ್ಲಿ ಆ ನಂತರ ಏನಾಯಿತು? ಮೊದಲ ಮಹಾಯುದ್ಧ ಮುಗಿದ ನಂತರ ಅಮೆರಿಕವು ಜಪಾನ್ನ ಪ್ರಭಾವವನ್ನು ನಿಗ್ರಹಿಸಲು ಬಯಸಿತು. ಸೊ ಅಮೆರಿಕ ಏನ್ ಮಾಡಿತು? ಜಪಾನ್ನ ಈ ಒಂದು ಅಧಿಕಾರ ಅಥವಾ ಅದರ ಒಂದು ಸುಪ್ರಮಸಿಯನ್ನು ನಿಗ್ರಹಿಸಲಿಕ್ಕೆ ಅದು ಬಯಸ್ತದೆ. ಆದ್ದರಿಂದ 1921-22ರಲ್ಲಿ ಅಮೆರಿಕದ ಒತ್ತಡದಿಂದಾಗಿ ವಾಷಿಂಗ್ಟನ್ ಸಮ್ಮೇಳನವನ್ನು ನಡೆಸಲಾಯಿತು. ಸೊ ವಾಷಿಂಗ್ಟನ್ ನಲ್ಲಿ ಒಂದು ಸಮ್ಮೇಳನವನ್ನು ಮಾಡ್ತಾರೆ.
9 ದೇಶಗಳ ಈ ಸಮ್ಮೇಳನದಲ್ಲಿ ಜಪಾನ್ ಕೂಡ ಭಾಗಿಯಾಗ್ತದೆ. ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಜಪಾನ್ ಚೀನಾ, ರಷ್ಯಾ ಮತ್ತು ಪಸಿಫಿಕ್ ಪ್ರದೇಶದಲ್ಲಿ ತನ್ನ ಆಕ್ರಮಿತ ಪ್ರದೇಶಗಳನ್ನು ಬಿಟ್ಟುಕೊಡಲು ಒಪ್ಪಿಕೊಂಡಿತು. ಸೊ ಈ ಒಂದು ಸಮ್ಮೇಳನವನ್ನು ನಡೆಸಿದ ಒಂದು ಹುನ್ನಾರ ಇದಕ್ಕೆ ಇರಬಹುದು. ಅರ್ಥ ಆಯ್ತಲ್ಲ? ಸೊ ಜಪಾನ್ ಅನ್ನು ಅವರು ಆಹ್ವಾನ ಮಾಡ್ತಾರೆ. ಈ ಸಮ್ಮೇಳನದಲ್ಲೇ ಅಂತಾರಾಷ್ಟ್ರೀಯ ಒತ್ತಡದಿಂದಾಗಿ ಆದಷ್ಟು ಬೇಗ ಈಗಾಗಲೇ ಜಪಾನ್ ಆಕ್ರಮಿತಗೊಂಡಿರುವಂತಹ ಪ್ರದೇಶಗಳಾದ ಚೈನಾ, ರಷ್ಯಾ ಮತ್ತು ಪಸಿಫಿಕ್ ಪ್ರದೇಶದ ಕೆಲವು ಪ್ರಾಂತ್ಯಗಳನ್ನು ಬಿಟ್ಟುಕೊಡ್ಲಿಕ್ಕೆ ಜಪಾನ್ ಈ ಸಂದರ್ಭದಲ್ಲಿ ಒಪ್ಪಿಕೊಂಡಿತು. ಇದರ ನಂತರ ಜಪಾನ್ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ದ್ವೇಷವನ್ನು ಬೆಳೆಸಿಕೊಂಡಿತು. ಸೊ ಇದರಿಂದಾಗಿ ಒಂದು ರೀತಿ ಜಪಾನ್ಗೆ ಶೇಮ್ ಕೂಡ ಆಯಿತು. ಸೊ ಅಮೆರಿಕದ ಮೇಲೆ ಅದಕ್ಕೊಂದು ರೀತಿಯ ದ್ವೇಷ ಇದರಿಂದಾಗಿ ಹುಟ್ಟಿಕೊಂಡಿತು, ಮೇನ್ ಆಗಿ ಅಮೆರಿಕದ ಮೇಲೆ. ಆ ನಂತರ ಏನಾಯಿತು? 1921ರಲ್ಲಿ ಮಹಾ ಆರ್ಥಿಕ ಕುಸಿತದ ಒಂದು ವರ್ಷವಾಗಿತ್ತು ಹಾಗೂ ಪ್ರಪಂಚದ ಎಲ್ಲ ಪ್ರಮುಖ ಆರ್ಥಿಕತೆಗಳು ಹಿನ್ನಡೆಯನ್ನು ಅನುಭವಿಸಿದವು. ಜಪಾನ್ ಕೂಡ ಅದೇ ರೀತಿ ಆರ್ಥಿಕ ಹಿನ್ನಡೆಯನ್ನು ತಕ್ಕಮಟ್ಟಿಗೆ ಅನುಭವಿಸಿತು. ಆದ್ದರಿಂದ 1931ರಲ್ಲಿ ಜಪಾನ್ ಆರ್ಥಿಕ ಲಾಭಕ್ಕಾಗಿ ಚೀನಾದ ಮಂಚೂರಿಯಾ ಪ್ರದೇಶವನ್ನು ಪುನಃ ಆಕ್ರಮಿಸಿತು. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. 1929 ಅಷ್ಟರ ತನಕ ಎಲ್ಲವೂ ನ್ಯೂಟ್ರಲ್ ಆಗಿತ್ತು. ಜಪಾನ್ ತನ್ನ ಪಡ್ಕೊಂಡಿದ್ದಂತಹ ಎಲ್ಲ ಪ್ರಾಂತ್ಯಗಳನ್ನು ವಾಪಸ್ ಕೊಟ್ಟಿತ್ತು ವಾಷಿಂಗ್ಟನ್ ಸಮ್ಮೇಳನದಲ್ಲಿ. 1929ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆರ್ಥಿಕ ಮಹಾಕುಸಿತದ ಒಂದು ಒತ್ತಡದಿಂದಾಗಿ ಹೆಚ್ಚಿನ ಎಲ್ಲ ದೇಶಗಳು ತತ್ತರಿಸಿದವು. ಜಪಾನ್ ಕೂಡ ತನ್ನ ಆರ್ಥಿಕ ಲಾಭಕ್ಕಾಗಿ ಏನ್ ಮಾಡಿತು ಅಂತ ಹೇಳಿದ್ರೆ, ಪುನಃ ಚೀನಾದ ಮಂಚೂರಿಯಾ ಪ್ರದೇಶವನ್ನು ಅದು ಆಕ್ರಮಿಸಿತು. ಜಪಾನ್ನ ಈ ಕೃತ್ಯವನ್ನು ಲೀಗ್ ಆಫ್ ನೇಷನ್ಸ್, ಆವಾಗ ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವದಲ್ಲಿತ್ತು, ಇದು ತೀವ್ರವಾಗಿ ಖಂಡಿಸ್ತದೆ ಮತ್ತು ಜಪಾನ್ಗೆ ಹಿಮ್ಮೆಟ್ಟುವಂತೆ ಸೂಚಿಸ್ತದೆ. ಆದಷ್ಟು ಬೇಗ ಚೀನಾದ ಮಂಚೂರಿಯಾ ಪ್ರದೇಶದಿಂದ ನೀವು ವಾಪಸ್ ನಡಿಬೇಕು ಅಂತ ಹೇಳಿ ಅದಕ್ಕೆ ಸೂಚನೆಯನ್ನು ಕೊಡ್ತದೆ. ಯಾವುದು? ಲೀಗ್ ಆಫ್ ನೇಷನ್ಸ್. ಆದರೆ ಅದರ ಬದಲಿಗೆ ಜಪಾನ್ 1933ಯಲ್ಲಿ ಲೀಗ್ ಆಫ್ ನೇಷನ್ಸ್ ಸದಸ್ಯತ್ವವನ್ನೇ ರದ್ದುಗೊಳಿಸಿತು. ನಮಗೆ ನಿಮ್ಮ ಸಾವಾಸನೆ ಬೇಡ ಅಂತ ಹೇಳಿಬಿಟ್ಟು ಲೀಗ್ ಆಫ್ ನೇಷನ್ಸ್ ನಿಂದ ತನ್ನ ಸದಸ್ಯತ್ವವನ್ನು ಅದು ಅದೇ ತಾನಾಗಿ ರದ್ದುಗೊಳಿಸಿತು. ಯಾವುದು? ಜಪಾನ್. ಆ ನಂತರ ಏನಾಯಿತು? ಈ ಸಂದರ್ಭದಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಸಮುದಾಯದಿಂದ ಪ್ರತ್ಯೇಕತೆಯನ್ನು ಎದುರಿಸ್ತಾ ಇತ್ತು. ಯಾಕಂದ್ರೆ ಲೀಗ್ ಆಫ್ ನೇಷನ್ಸ್ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅದು ತುಂಬಾ, ನಮ್ಮ ಈಗಿನ ವಿಶ್ವಸಂಸ್ಥೆ ಹೇಗಿದೆ ನೋಡಿ, ಹಾಗೇನೆ ಲೀಗ್ ಆಫ್ ನೇಷನ್ಸ್ ತುಂಬಾ ಪವರ್ಫುಲ್ ಆಗಿತ್ತು. ಸೊ ತನ್ನಿಂತಾನೇ ಅದೇ ಒಂದು ದೇಶ ತನ್ನ ಸದಸ್ಯತ್ವಕ್ಕೆ ಕೊನೆ ಹಾಕಿರುವುದು ಅಂತಾರಾಷ್ಟ್ರೀಯ ಸಮುದಾಯದಿಂದ. ಹಾಗಾಗಿ ಜಪಾನ್ ಒಂದು ರೀತಿಯ ಐಸೋಲೇಷನ್ ಅನ್ನು ಫೇಸ್ ಮಾಡ್ತಾ ಇತ್ತು. ಆಗ ಜರ್ಮನಿಯನ್ನು ಮಿತ್ರ ರಾಷ್ಟ್ರವಾಗಿ ಇದು ಕಂಡುಕೊಳ್ತದೆ. ಓಕೆ, ಸೊ ಜರ್ಮನಿ ಏನಾಗ್ತದೆ, ಆ ದೇಶ ಜಪಾನ್ ಒಟ್ಟಿಗೆ ಒಂದು ಮಿತ್ರತ್ವವನ್ನು ಸಾಧಿಸ್ತದೆ. ಈ ಸಂದರ್ಭದಲ್ಲಿ ಎಲ್ಲ ದೇಶಗಳು ಕೂಡ ಈ ಜಪಾನ್ ಅನ್ನು ಐಸೋಲೇಟ್ ಮಾಡುವಂತಹ ಸಂದರ್ಭದಲ್ಲಿ ಜರ್ಮನಿ ಅಂಡ್ ಜಪಾನ್ ವಿಲ್ ಬಿಕಮ್ ದ ಅಲೈಡ್, ಅಂದ್ರೆ ಒಂಥರ ಫ್ರೆಂಡ್ಲಿ ನೇಷನ್ಸ್ ಆಗಿ ಆಗ್ತದೆ. ಜಪಾನ್ ಮತ್ತು ಜರ್ಮನಿ 1936 ಅಲ್ಲಿ ಒಂದು ಒಪ್ಪಂದ ಕೂಡ ಮಾಡ್ಕೊಳ್ತವೆ. ಆ ಒಪ್ಪಂದದಲ್ಲಿ ಇಟಲಿ ಕೂಡ ಸೇರ್ಕೊಳ್ತದೆ. ಜಪಾನ್, ಜರ್ಮನಿ ಮತ್ತು ಇಟಲಿ. ಸೊ ಇದರಿಂದಾಗಿ ಟ್ರಿಪಲ್ ಆಕ್ಸೆಸ್ ಅಂತ ಹೇಳುವಂತ ಈ ಒಂದು ಸಂಘಟನೆ ಅಂತಲ್ಲ, ಈ ಒಂದು 3 ದೇಶಗಳ ಈ ಒಂದು ಒಕ್ಕೂಟ ಒಂದು ರಚನೆ ಆಗ್ತದೆ. ಟ್ರಿಪಲ್ ಆಕ್ಸೆಸ್ ನ ಒಂದು ರಚನೆಗೆ ಇದು ಕಾರಣ ಆಗ್ತದೆ. ಯಾಕಂದ್ರೆ ಟ್ರಿಪಲ್ ಆಕ್ಸೆಸ್ ನ ಕಾನ್ಸೆಪ್ಟ್ ತುಂಬಾನೇ ಸೆಕೆಂಡ್ ವರ್ಲ್ಡ್ ವಾರ್ಗೆ ನಮಗೆ ಬೇಕಾಗುವಂಥದ್ದು. ಓಕೆ, ಸೊ 1939ರಲ್ಲಿ 2ನೇ ಮಹಾಯುದ್ಧ ಪ್ರಾರಂಭ ಆಗ್ತದೆ. ಆಕ್ಸಿಸ್ ದೇಶಗಳಂದ್ರೆ ಟ್ರಿಪಲ್ ಆಕ್ಸಿಸ್ ದೇಶಗಳಾದ ಜಪಾನ್, ಜರ್ಮನಿ ಮತ್ತು ಇಟಲಿ ಒಂದು ಕಡೆ ಆದ್ರೆ, ಮಿತ್ರ ರಾಷ್ಟ್ರಗಳಾದ ಅಮೆರಿಕ, ಫ್ರಾನ್ಸ್, ಬ್ರಿಟೇನ್, ಸೋವಿಯತ್ ರಷ್ಯಾ ಮತ್ತು ಚೀನಾ ಅದರ ವಿರುದ್ಧ ಹೋರಾಡ್ತದೆ. ಅದು ಇನ್ನೊಂದು ಇದರ ಪಾರ್ಟಿಯಲ್ಲಿ ಇರ್ತದೆ. ಸೊ 2ನೇ ಮಹಾಯುದ್ಧ 1945ರಲ್ಲಿ ಕೊನೆಗೊಳ್ತದೆ. ಸೊ 1945ರ ಆರಂಭದಲ್ಲಿ ಇಟಲಿ ಮತ್ತು ಜರ್ಮನಿ ಎರಡೂ ಕೂಡ ಶರಣಾಗ್ತದೆ. ಆದರೆ ಜಪಾನ್ ಶರಣಾಗತಿಗೆ ಒಪ್ಪಲಿಲ್ಲ, ಬದಲಾಗಿ ಯುದ್ಧವನ್ನದು ಮುಂದುವರಿಸಿತು. ಇದರ ಪರಿಣಾಮವಾಗಿ ನಿಮಗೆಲ್ಲ ಗೊತ್ತಿದೆ, ಆಗಸ್ಟ್ 6, 1945 ಮತ್ತು ಆಗಸ್ಟ್ 9, 1945 ರಂದು ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಪರಮಾಣು ಬಾಂಬ್ ದಾಳಿಯ ನಂತರ ಜಪಾನ್ ಆಗಸ್ಟ್ 14, 1945 ರಂದು ಬೇಷರತ್ತಾಗಿ ಅದು ಶರಣಾಯಿತು. ಹೌದಾ ಅಲ್ವಾ? ಆ ನಂತರ 2ನೇ ಮಹಾಯುದ್ಧದ ನಂತರ ಜಪಾನ್ ಅನ್ನು ಅಮೆರಿಕ ನೇತೃತ್ವದ ಮಿತ್ರ ರಾಷ್ಟ್ರಗಳ ಆಳ್ವಿಕೆಗೆ ಒಳಪಡಿಸಲಾಯಿತು. ಡಾಗ್ಲಸ್ ಮ್ಯಾಕ್ ಆರ್ಥರ್ ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳ ಒಂದು ಮಹಾದಂಡನಾಯಕನಾಗಿದ್ದನು. ಮಿತ್ರ ರಾಷ್ಟ್ರಗಳು ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಚೈನಾ, USA, UK. ಸೊ ಈ ದೇಶಗಳ ಒಂದು ಮಿತ್ರ ರಾಷ್ಟ್ರಗಳ ಒಂದು ರೆಪ್ರೆಸೆಂಟೇಷನ್ ಆಗಿ ಡಾಗ್ಲಸ್ ಮಾರ್ಕ್ ಆರ್ಥರ್ ಅವರು ಜಪಾನ್ನಲ್ಲಿ ಮಹಾದಂಡನಾಯಕನಾಗಿ ಮಿತ್ರ ರಾಷ್ಟ್ರಗಳ ಒಂದು ಆಳ್ವಿಕೆಗೆ ಅದನ್ನು ಒಳಪಡಿಸಲಾಯಿತು. ಜಪಾನ್ 1945 ರಿಂದ 1952 ವರೆಗೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲೇ ಇತ್ತು.
ಈ ಸಂದರ್ಭದಲ್ಲಿ ಅಮೆರಿಕ ಜಪಾನ್ನ ಪುನರ್ ನಿರ್ಮಾಣಕ್ಕಾಗಿ ಅಪಾರ ನೆರವು ಮತ್ತು ಸಂಪನ್ಮೂಲಗಳನ್ನು ಕೂಡ ಒದಗಿಸಿತು. ಮಿತ್ರ ರಾಷ್ಟ್ರಗಳ ಆಡಳಿತದ ಅವಧಿಯಲ್ಲಿ ಪ್ರಜಾಪ್ರಭುತ್ವವನ್ನು ಕೂಡ ಅಲ್ಲಿ ಪುನಃಸ್ಥಾಪಿಸಲಾಯಿತು. 1951ರಲ್ಲಿ ಜಪಾನ್ ಯುದ್ಧ ಮಾಡುವ ಹಕ್ಕನ್ನು ಕೂಡ ತ್ಯಜಿಸಿತು. ಹೀಗೆ 1951ರಲ್ಲಿ ಜಪಾನ್ ಅಮೆರಿಕದೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಒಂದು ಸಹಿ ಹಾಕಿತು. ಸೊ ಆ ಡಿಫೆನ್ಸ್ ಪ್ಯಾಕ್ಟ್ ಅಲ್ಲಿ ಏನಿದೆ ಅಂದ್ರೆ, ಒಪ್ಪಂದದ ಪ್ರಕಾರ ಅಮೆರಿಕನ್ ಸೈನ್ಯವು ಅನಿರ್ದಿಷ್ಟ ಅವಧಿಯವರೆಗೆ ಜಪಾನ್ನಲ್ಲಿ ಉಳಿಯಬೇಕು ಮತ್ತು ಜಪಾನ್ ಅದರ ನಿರ್ವಹಣೆಯನ್ನು ಒದಗಿಸಬೇಕಿತ್ತು ಅಂತ ಹೇಳಿ ಆ ಒಂದು ಒಪ್ಪಂದದಲ್ಲಿ ಇರುವಂಥದ್ದು. ಹಾಗೆಯೇ ಏಪ್ರಿಲ್ 28, 1952ರಂದು ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದದ ಪ್ರಕಾರ ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಕೊನೆಗೊಂಡಿತು. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಈಗ ಜಪಾನ್ ಮತ್ತು ಅಮೆರಿಕ ಈ ಡಿಫೆನ್ಸ್ ಕಾಪರೇಷನ್ಗೆ ಸಂಬಂಧಿಸಿದಾಗೆ ಒಂದು ಒಪ್ಪಂದವನ್ನು 5 ವರ್ಷಕ್ಕೆ ಸಹಿ ಹಾಕಿವೆ. ಸೊ ಈ ಸಹಿ ಅನ್ವಯ ಜಪಾನ್ ತನ್ನ ಒಂದು ಮಣ್ಣಿನಲ್ಲಿ 50,000 US ಸೋಲ್ಜರ್ಸ್ಗಳನ್ನು ಹೊಂದ್ಕೊಳ್ಳಿಕ್ಕೆ ಹಾಗೂ ಅವರ ಮೇಂಟೆನೆನ್ಸ್ಗೆ ಸಂಬಂಧಿಸಿದಾಗಿ ಅದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಹಾಗೂ ಜಪಾನ್ ರಿನೌನ್ಸ್ ಇಟ್ಸ್ ರೈಟ್ ಟು ವೇಜ್ ವಾರ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಅಂಡ್ ಸಿನ್ಸ್ ಡೆವಲಪ್ಡ್ ಅ ಕ್ಲೋಸ್ ಅಲಯನ್ಸ್ ವಿತ್ ವಾಷಿಂಗ್ಟನ್. ಸೊ ಯಾವಾಗ ಯುದ್ಧ ರದ್ದತಿ ನೀತಿಗೆ ಅದು ಒಪ್ಪಿಗೆಯನ್ನು ಸೂಚಿಸಿದೆ, ಜಪಾನ್ ತಕ್ಕಮಟ್ಟಿಗೆ ಈಗ USA ಒಟ್ಟಿಗೆ ಒಂದು ಉತ್ತಮ ರೀತಿಯ ಸಂಬಂಧವನ್ನೇ ಹೊಂದಿದೆ ಅಂತ ನಾವು ಹೇಳಬಹುದು. ಸೊ ಇದಿಷ್ಟು ಹಿನ್ನೆಲೆಯಾಗಿ ಜಪಾನ್ ಮತ್ತು ಅಮೆರಿಕಕ್ಕೆ ಸಂಬಂಧಿಸಿದ ಈ ಒಂದು ಸಣ್ಣ ಐತಿಹಾಸಿಕ ಹಿನ್ನೆಲೆಯ ಒಂದು ಪಕ್ಷಿ ನೋಟ ನಿಮಗೆ ನಾವು ಒದಗಿಸಿದ್ದೇವೆ. ಹೋಪ್ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಸೊ ಇದು ಸೇಮ್ ವಿಚಾರಗಳು ಇಂಗ್ಲಿಷ್ನಲ್ಲಿರುವಂಥದ್ದು. ಯಾಕಂದ್ರೆ ನಮ್ಮ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಕನ್ನಡದಲ್ಲಿ ಬರೆಯುವ ಕಾರಣ ವಿ ನೀಡ್ ಟು ಸೇ ಥಿಂಗ್ಸ್ ಇನ್ ಕನ್ನಡ. ಬಟ್ ಆಲ್ಸೋ ಇಫ್ ಯು ವಾಂಟ್ ಇನ್ ಇಂಗ್ಲಿಷ್, ಡೆಫಿನೆಟ್ಲಿ ದೀಸ್ ಥಿಂಗ್ಸ್ ವಿಲ್ ಹೆಲ್ಪ್ ಯು ಔಟ್. ಸೊ ಇದು ಇವತ್ತಿನ ಒಂದು ಪ್ರಶ್ನೆಗಳು, ಇವತ್ತಿನ ವಿಡಿಯೋಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು. ಓಕೆ, ಯಾವ ಪುಸ್ತಕವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿ ಮತ್ತು ಅವರ ಕುಟುಂಬಗಳಿಗೆ ನೀಡಿದ ಭದ್ರತೆಯ ಬಗ್ಗೆ ವಿವರಗಳನ್ನು ಹೊಂದಿದೆ? 2020ರ ರಾಷ್ಟ್ರೀಯ ಜಲ ಪ್ರಶಸ್ತಿಗಳಲ್ಲಿ ದಕ್ಷಿಣ ವಲಯದ ಯಾವ ಗ್ರಾಮ ಪಂಚಾಯತ್ ಪ್ರಥಮ ಬಹುಮಾನವನ್ನು ಗೆದ್ದಿದೆ? 3ನೇ ಪ್ರಶ್ನೆ, ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿ ಹಾಕದ 5 ದೇಶಗಳು ಯಾವುವು? ಓಕೆ, ಸೊ ದಿಸ್ ಕಂಟ್ರಿ ಸ್ಮಾಲ್ ಮಿಸ್ಟೇಕ್ ಇದೆ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಷಯಗಳು. ಸೊ ವಿಡಿಯೋ ನಿಮಗೆ ಲೈಕ್ ಆದರೆ ಖಂಡಿತ ಲೈಕ್ ಮಾಡಿ, ಕಾಮೆಂಟ್ಸ್ಗಳ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೂ ಯಾರಿಗೆಲ್ಲ ಈ ವಿಡಿಯೋ ಇದರ ಬಗ್ಗೆ PPTಗಳು ಬೇಕಾದಲ್ಲಿ ನಮ್ಮ ಬ್ಲಾಗ್ ಸ್ಪಾಟ್ ಮತ್ತು ಟೆಲಿಗ್ರಾಮ್ ಲಿಂಕ್ನ ಮೂಲಕ ಕೂಡ ನೀವು ಮಾಹಿತಿಯನ್ನು ಪಡ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಎಂಡ್ ಮಾಡ್ತೇನೆ. ಆನ್ಸರ್ಸ್ ಅನ್ನು ಆದಷ್ಟು ಬೇಗ ಕೊಡಿ. ಹಾಗೆ ಯಾರೆಲ್ಲ ಸಹಿ ಉತ್ತರ ನಮ್ಮ ಹಿಂದಿನ ವಿಡಿಯೋ ಆನ್ಸರ್ಸ್ಗಳಿಗೆ ಕೊಟ್ಟಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು, ಸೂಪರ್ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಈ ಸೆಷನ್ ಅನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.